ನಮಸ್ಕಾರ ಸ್ನೇಹಿತರೆ, ಸಾಧನಾ ಅಕಾಡೆಮಿ ಶಿಕಾರಿಪುರ ವತಿಯಿಂದ ಎನ್ ಕರಿಬಸಪ್ಪ. ಸ್ನೇಹಿತರೆ, ನಾವು ಈಗಾಗಲೇ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕನ್ನಡಿಗರು ಅನ್ನುವಂತಹ ಒಂದು ಸರಣಿ ಮಾಲಿಕೆಯ 8ನೇ ತರಗತಿಯಲ್ಲಿ ನಾವೆಲ್ಲ ಈಗ ಭೇಟಿ ಆಗ್ತಾ ಇದ್ದೇವೆ. ಈ ತರಗತಿಯಲ್ಲಿ ನಾವು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಪರಿಚಯವನ್ನು ನಾವು ಮಾಡ್ಕೊತಾ ಇದ್ದೇವೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಕನ್ನಡದ ಆಸ್ತಿ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರರಾದಂಥವ್ರು ಅಲ್ಲ. ಅವರು ಸಿವಿಲ್ ಸರ್ವೀಸ್ ವೃತ್ತಿಯ ಜೊತೆಯಲ್ಲಿ ಕನ್ನಡಕ್ಕೂ ಸಹಿತ ಅಷ್ಟೇ ಒಂದು ಮಾನ್ಯತೆಯನ್ನು, ಮಹತ್ವವನ್ನು, ಶಕ್ತಿಯನ್ನು ಕೊಟ್ಟಂಥ ಅತ್ಯಂತ ಶ್ರೇಷ್ಠ ಸಾಹಿತಿಗಳ ಪಟ್ಟಿಯಲ್ಲಿ ಅಗ್ರಮಾನ್ಯರಾಗಿ ನಿಲ್ತಾರೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರಿಗೆ ಮೈಸೂರು ಮಹಾರಾಜರಿಂದ ರಾಜ ಸೇವಾಸಕ್ತ ಅನ್ನುವಂಥ ಪ್ರಶಸ್ತಿಗೆ, ಒಂದು ಪ್ರಶಂಸೆಗೆ ಪಾತ್ರರಾದಂಥವ್ರು. ಅಷ್ಟೇ ಅಲ್ಲ, ಸಣ್ಣ ಕಥೆಗಳ ಜನಕ ಅನ್ನುವಂಥ ಬಿರುದಾಂಕಿತರು. ಸಣ್ಣ ಕಥೆಗಳು ಅನ್ನುವಂತಹ ಒಂದು ಪರಿಕಲ್ಪನೆ ಕನ್ನಡ ಸಾಹಿತ್ಯದಲ್ಲಿ ಇಂಗ್ಲೀಷ್ನಿಂದ ನಾವು ತಗೊಂಡಿದ್ದೇವೆ. ಶಾರ್ಟ್ ಸ್ಟೋರೀಸ್ ಅಂತ ಏನು ನಾವು ಇಂಗ್ಲೀಷ್ನಲ್ಲಿ ಗಮನಿಸ್ತಾ ಇದ್ವಿ, ಚಿಕ್ಕ ಚಿಕ್ಕ ಕಥೆಗಳನ್ನೇ ಒಂದು ಸಾಹಿತ್ಯದ ಪ್ರಭಾವಿ ಒಂದು ಪ್ರಕಾರವಾಗಿ ಕನ್ನಡದಲ್ಲಿ ಬಳಕೆಗೆ ತಂದಂಥರು, ಅತ್ಯಂತ ಯಶಸ್ವಿಯಾಗಿ ತಗೊಂಬಂದಂಥರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು. ಅವರ ಕಾಲದಲ್ಲಿ ನವೋದಯ ಸಾಹಿತ್ಯ ಚಳುವಳಿ ಬಹಳ ಪ್ರಮುಖವಾಗಿ ನಡೀತಾ ಇತ್ತು. ಈ ನವೋದಯ ಸಾಹಿತ್ಯ ಚಳುವಳಿಯ ಒಂದು ಹೊಸಗನ್ನಡ ಸಾಹಿತ್ಯಕ್ಕೆ ಒಂದು ಗಟ್ಟಿ ಬುನಾದಿಯನ್ನು ಹಾಕಿದಂಥವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು. ಅದಕ್ಕಾಗಿಯೇ ಅವರನ್ನು ಕನ್ನಡದ ಆಸ್ತಿ ಅಂತ ಕರಿತೀವಿ. ಹಾಗಾಗಿ ಮಾಸ್ತಿ ಇಂಥ ಒಂದು ಅತ್ಯಂತ ವೈವಿಧ್ಯಮಯವಾಗಿರುವಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿರುವಂಥ ಒಂದು ಲೇಖಕರ ಪರಿಚಯ ಈ ತರಗತಿಯಲ್ಲಿ ನಾವು ಮಾಡ್ಕೊತಾ ಇದ್ದೀವಿ. ಸ್ನೇಹಿತರೆ, ಇವರು 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ತಾವು ಪಡೆಯುವ ಮೂಲಕ ಕನ್ನಡ ಭಾಷೆಗೆ 4ನೇ ಜ್ಞಾನಪೀಠ ಪ್ರಶಸ್ತಿ ಲಭಿಸುವಂತೆ ಮಾಡಿದ ಒಬ್ಬ ಮಹಾನ್ ಲೇಖಕ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಅವರನ್ನು ನೋಡಿದರೆ ಅವರ ಒಂದು ಭಾವಚಿತ್ರವನ್ನು ನಿಮ್ಮ ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೇವೆ. ಈ ಸ್ಲೈಡ್ನಲ್ಲಿ ನೋಡ್ತಾ ಇದ್ದೀರಿ. ಎಂಥ ಒಂದು ಆಕಾಂಕ್ಷೆ, ಎಂಥ ಒಂದು ತೀಕ್ಷ್ಣತೆ, ಯಾವುದೇ ಕೆಲಸವನ್ನು ಬಹಳ ಹುರುಪಿನಿಂದ, ಹುಮ್ಮಸ್ಸಿನಿಂದ ಸ್ವೀಕರಿಸುವಂಥ ಗುಣ, ಅದು ಆ ಕಣ್ಣಲ್ಲಿ ನೀವು ನೋಡ್ತಾ ಇದ್ದೀರಿ. ಬಹಳ ಸಂಪ್ರದಾಯ ಬದ್ಧವಾಗಿರುವಂತಹ ಒಂದು ಕುಟುಂಬದ ಹಿನ್ನೆಲೆಯಲ್ಲಿ ಬಂದರೂ ಸಹಿತ ಬಹಳ ಆಧುನಿಕ ವಿಚಾರಗಳನ್ನು, ವೈಚಾರಿಕ ವಿಚಾರಗಳನ್ನು ತಮ್ಮ ಸಾಹಿತ್ಯದಲ್ಲಿ ಅಳವಡಿಸಿದಂಥ ಒಬ್ಬ ಮಹಾನ್ ಲೇಖಕ. ಇವರ ಜನನ ನಾವು ಅಂದರೆ ಅವರ ಒಂದು ವೈಯಕ್ತಿಕವಾಗಿರುವಂಥ ಮಾಹಿತಿಯನ್ನು ನಾವು ನೋಡೋದಾದರೆ, ಇವರ ಜನನ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಕೋಲಾರ ಜಿಲ್ಲೆಯ ಚಿನ್ನದ ಗಣಿ ಅಲ್ವಾ, ಇವರು ಒಂದು ರೀತಿಯ ಚಿನ್ನದ ಗಣಿನೇ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಹೊಂಗೇನಹಳ್ಳಿಯಲ್ಲಿ ಇವರು ಜನಿಸ್ತಾರೆ. ಕ್ರಿಸ್ತಶಕ 1891ರಲ್ಲಿ 1891 ಜೂನ್ 6ನೇ ತಾರೀಕು ಇವರು ಜನಿಸ್ತಾರೆ. ಇವರ ತಂದೆ ರಾಮಸ್ವಾಮಿ ಅಯ್ಯಂಗಾರ್ ಅಂಥೇಳಿ, ತಾಯಿ ತಿರುಮಲಮ್ಮ ಅಂಥೇಳಿ. ರಾಮಸ್ವಾಮಿ ಅಯ್ಯಂಗಾರ್ ಮತ್ತು ತಿರುಮಲಮ್ಮರ ಮಗನಾಗಿ ಇವರು ಜನಿಸ್ತಾರೆ. ಇವರ ಮನೆತನದವರು ಮಾಸ್ತಿ ಮನೆತನದವರು. ಇವರು ಮಾಸ್ತಿ ಅನ್ನುವಂಥ ಒಂದು ಪ್ರದೇಶದಿಂದ ಇವರನ್ನು ನಾವು ಮಾಸ್ತಿ ಅನ್ನುವಂಥ ಪ್ರದೇಶದಿಂದ ಇವರು ಮನೆತನವ್ರು ಬಂದಿದ್ದರಿಂದ, ಆ ಊರಿನಿಂದ ಬಂದಿದ್ದರಿಂದ ಇವರಿಗೆ ಮಾಸ್ತಿ ಅನ್ನೋದು ಇವರ ಮನೆತನದವರಿಗೆ ಇಟ್ಟವಂಥ ಹೆಸರಿತ್ತು. ಅಂದರೆ ಈ ಮಾಸ್ತಿ ಊರಿನವರು, ಇವರು ಮಾಸ್ತಿ ಊರಿನವರು ಅಂತ ಆ ಥರ ಎಲ್ಲಿ ಕರಿತಾಯಿದ್ರು, ಹೊಂಗೇನಹಳ್ಳಿಯಲ್ಲಿ ಗುರುತಿಸ್ತಾ ಇದ್ರು. ಅಂದರೆ ಇವ್ರ ಮನೆತನಕ್ಕೂ ಒಂದು ಪ್ರತ್ಯೇಕವಾಗಿರುವಂಥ ಹೆಸರಿತ್ತು. ಅದು ಮನೆತನಕ್ಕೆ ಇತ್ತಂಥ ಹೆಸರು ಪೆರಿಯಾತ್ ಅಂತ ಹೇಳಿ. ಏನು ಪೆರಿಯಾತ್ ಅಂತಂದರೆ, ಅಂದರೆ ಈ ಪೆರಿಯಾತ್ ಅನ್ನೋದು ಇವರು ಮಾಸ್ತಿಯಲ್ಲಿ ಅಥವಾ ಅವರ ಹಿಂದಿನ ಪೂರ್ವಜರು ದೊಡ್ಡ ಮನೆಯವರು ಅಂತ ಹೇಳಿ ಇವರನ್ನು ಕರೀತಾ ಇದ್ದರಂತೆ ಪೂರ್ವದಲ್ಲಿ. ಹಾಗಾಗಿ ಅಂದರೆ ಅಂಥ ಶ್ರೀಮಂತಿಕೆಯಿಂದ ಇದ್ದಂಥ ಒಂದು ಕುಟುಂಬ. ಆದರೆ ಇವರು ಹುಟ್ಟುವ ಕಾಲಕ್ಕೆ ಆ ಶ್ರೀಮಂತಿಕೆ ಕಡಿಮೆ ಆಗಿತ್ತು, ಬಡತನ ಆವರಿಸಿತ್ತು. ಇಂಥ ಸನ್ನಿವೇಶದಲ್ಲಿ ಅವರು ಜನಿಸ್ತಾರೆ, ಬಡತನದ ಸನ್ನಿವೇಶದಲ್ಲಿ ಜನಿಸ್ತಾರೆ. ಆದರೂ ಇವರ ಕುಟುಂಬಕ್ಕೆ ಪೆರಿಯಾತ್ ಕುಟುಂಬ ಅಂತ ಕರಿತಾ ಇದ್ರು. ಮಾಸ್ತಿ ಅನ್ನೋದು ಇವರು ಪೂರ್ವಜರು ಇದ್ದಂಥ ಊರಿನ ಹೆಸರದು. ಓಕೆ, ಇವರು ಜನಿಸಿದಂಥ ಒಂದು ಅಥವಾ ಹುಟ್ಟಿದಂಥ ಹೊಂಗೇನಹಳ್ಳಿಯಲ್ಲಿ ಜನಿಸಿದಂಥ ಒಂದು ಏನು ಕುಟುಂಬ ವಾಸವಾಗಿದ್ದಂಥ ಆ ಮನೆಯ ಒಂದು ಚಿತ್ರಣ ನಮಗೆ ಲಭ್ಯ ಆಗಿತ್ತು. ಅದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಅದನ್ನು ಸಹಿತ ನಾವು ಗಮನಿಸ್ಬೋದು.
ಓಕೆ, ಇವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಸಂಗಾತಿ ಪಂಕಜ ಅಂಥೇಳಿ, ಇವರು ಸಹಿತ ಬಹಳ ಸಾಹಿತ್ಯದ ಅಭಿಲಾಷೆ ಇದ್ದಂಥವ್ರು, ಸಾಹಿತ್ಯಕ್ಕೆ ಬಹಳಷ್ಟು ಇವರಿಗೆ ಬೆಂಬಲವಾಗಿ ನಿಂತಂಥವ್ರು. ಇವರಿಗೆ 6 ಜನ ಹೆಣ್ಣು ಮಕ್ಕಳು. ಯಾರಿಗೆ? ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರಿಗೆ. ಅವರ ಒಂದು ಸಾಮಾನ್ಯವಾಗಿರುವಂಥ ಒಂದು ವೈಯಕ್ತಿಕ ಪರಿಚಯ ಇದು. ಹಾಗೆ ಇವರು ಹೊಂಗೇನಹಳ್ಳಿಯಲ್ಲಿ ಏನು ಇವರು ಪ್ರಾರಂಭಿಕ ಶಿಕ್ಷಣವನ್ನು ಆರಂಭಿಸ್ತಾರೆ, ಆ ಪ್ರಾರಂಭಿಕ ಶಿಕ್ಷಣದ ಸರ್ಕಾರಿ ಶಾಲೆಯ ಒಂದು ಚಿತ್ರಣವನ್ನು ಸಹಿತ ನಾವು ನೋಡಬಹುದು. ಅಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಪ್ರಾರಂಭಿಕವಾಗಿ ಓದಿದಂಥ ಒಂದು ಶಾಲೆಯ ಚಿತ್ರಣ. ಓಕೆ, ಈಗ ಅವರ ಶಿಕ್ಷಣ ಮುಂದುವರೆದಿದ್ದು ಹೇಗೆ, ಎಲ್ಲೆಲ್ಲಿ ಇವರು ಅಧ್ಯಯನ ಮಾಡಿದರು ಅನ್ನೋದಕ್ಕೆ ಒಂದಿಷ್ಟು ಮಾಹಿತಿ ನಾವು ನೋಡೋದಾದರೆ, ಅವರ ಹುಟ್ಟೂರಾದ ಹೊಂಗೇನಹಳ್ಳಿಯಲ್ಲಿ ಇವರು ಶಿವಾರಪಟ್ಟಣ ಅಂಥೇಳಿ ಆ ಪುಟ್ಟ ಶಾಲೆಯಲ್ಲಿ ಇವರು ಪ್ರಾಥಮಿಕ ಶಿಕ್ಷಣವನ್ನು ಆರಂಭಿಸ್ತಾರೆ. ಆನಂತರ ಇವರು ಮಳವಳ್ಳಿಗೆ ಹೋಗ್ತಾರೆ. ಮಳವಳ್ಳಿಯ ಇಂಗ್ಲೀಷ್ ಲೋಯರ್ ಸೆಕೆಂಡರಿ ಶಿಕ್ಷಣವನ್ನು ಪಡೀತಾರೆ. ಅದ ನಂತರ ಇವರು ಮೈಸೂರಿನ ವೆಸ್ಲಿಯನ್ ಹೈಸ್ಕೂಲ್ನಲ್ಲಿ ಭಾಳ ಶಿಸ್ತಿನ ಶಿಕ್ಷಣವನ್ನು, ಸೆಕೆಂಡರಿ ಶಿಕ್ಷಣವನ್ನು ಇವರು ಪಡೀತಾರೆ. ಅದಾದ ನಂತರ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ FA ಶಿಕ್ಷಣವನ್ನು ಪಡ್ಕೊತಾರೆ. ಅದಾದ ನಂತರ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ನಲ್ಲಿ ಇವರು MA ಪದವಿಯನ್ನು ಪಡೀತಾರೆ. ಅಷ್ಟೇ ಅಲ್ಲ, ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜ್ನಲ್ಲಿ ಸಹಿತ ಇವರು MA ಪದವಿಯನ್ನು ಪಡೀತಾರೆ. ಬೆಂಗಳೂರಿನಲ್ಲಿ BA ಪದವಿಯನ್ನು ಸೆಂಟ್ರಲ್ ಕಾಲೇಜ್ನಲ್ಲಿ, ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿ ಕಾಲೇಜ್ನಲ್ಲಿ ಇವರು MA ಪದವಿಯನ್ನು ಪಡೆದಿದ್ದಾರೆ. ಹಾಗೆ ನೋಡಿ, ಇವರು ಪ್ರಾರಂಭಿಕ ಶಿಕ್ಷಣ ಹಳ್ಳಿಯಲ್ಲಿ, ಹೊಂಗೇನಹಳ್ಳಿಯಲ್ಲಿ ಪ್ರಾರಂಭ ಮಾಡಿದರೂ ಸಹಿತ ಆನಂತರ ಶಿಕ್ಷಣದ ಒಂದು ವ್ಯಾಪ್ತಿ ಮತ್ತು ಅದರ ವಿಶೇಷತೆ ಬಹಳ ಪ್ರತಿಷ್ಠಿತವಾಗಿರುವಂಥ ಒಂದು ಸಂಸ್ಥೆಗಳಲ್ಲಿ ಇವರು ಪಡೀತಾ ಬರ್ತಾರೆ. ಹಾಗಾಗಿ ಬಹಳ ಶಿಸ್ತಿನ ಒಂದು ಜೀವನ ಕ್ರಮ ಅವರಲ್ಲಿ ಅಳವಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಇವ್ರ ವೃತ್ತಿ ನಾವು ಗಮನಿಸೋದಾದರೆ, ಇವರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ನಲ್ಲಿ ಇಂಗ್ಲೀಷ್ ಪ್ರೊಫೆಸರ್ ಆಗಿ ಅಥವಾ ಇಂಗ್ಲೀಷ್ ಲೆಕ್ಚರರ್ ಆಗಿ ಪ್ರಾರಂಭದಲ್ಲಿ ಇವರು ತಮ್ಮ ವೃತ್ತಿಯನ್ನು ಪ್ರಾರಂಭಿಸ್ತಾರೆ. ಇಂಗ್ಲೀಷ್ ಲೆಕ್ಚರರ್ ಇವರು, ಯಾಕಂದರೆ ಇಂಗ್ಲೀಷ್ ತಮ್ಮ ಪ್ರಥಮ ಆದ್ಯತೆಯ ವಿಷಯವಾಗಿ ಇವರು ಅಧ್ಯಯನ ಮಾಡಿರೋದ್ರಿಂದ ಇಂಗ್ಲೀಷ್ ಲೆಕ್ಚರರ್ ಆಗಿ ಇವರು ಸೇರ್ಕೊತಾರೆ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ನಲ್ಲಿ. ಅಂದರೆ 1914ರಲ್ಲಿ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ತಗೊಂತಾರೆ. ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಇವರು ಉತ್ತೀರ್ಣರಾಗ್ತಾರೆ. ಉತ್ತೀರ್ಣರಾದ ನಂತರ ಇವರು ಮೈಸೂರು ಸರ್ಕಾರದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ನೇಮಕಗೊಳ್ತಾರೆ. ಪ್ರಾರಂಭದಲ್ಲೇ ಇವರು ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಅದಾದ ನಂತರ ನೆಕ್ಸ್ಟ್ 1943ರವರೆಗೆ ಇವರು 30 ವರ್ಷಗಳ ಕಾಲ ಇವರು ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ. ಕೋಲಾರ ಜಿಲ್ಲೆ ಇರ್ಬೋದು, ಮಧುಗಿರಿ ಇರ್ಬೋದು, ಚಿಕ್ಕಮಗಳೂರು, ತುಮಕೂರು, ಇಂಥ ಕಡೆಗೆ ಅವಿಸ್ಮರಣೀಯವಾದಂಥ ಸೇವೆಯನ್ನು ಜನರ ಜೊತೆಯಲ್ಲಿ, ಜನರ ಜೀವನದ ಜೊತೆಯಲ್ಲಿ ಇವರು ಎಷ್ಟೆಲ್ಲ ಸರ್ಕಾರಿ ಸೌಲಭ್ಯಗಳನ್ನು ಅಥವಾ ಒಂದು ಸಹಕಾರವನ್ನು ನೀಡ್ಬೋದು ಆ ರೀತಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂತಾರೆ. ಬಹಳ ವಿಶೇಷವಾದಂಥ ಅನುಭವದ ಜೊತೆಯಲ್ಲಿ ತಮ್ಮ ಜೀವನವನ್ನು ಸಾಗಿಸ್ತಾರೆ. ಹಾಗೆ ಸೇವೆಯನ್ನು ಸಹಿತ ಜನರಿಗೆ ಒದಗಿಸಿಕೊಡ್ತಾರೆ. ಇದು ಏನಾಗುತ್ತೆ, ಇದರ ಜೊತೆಯಲ್ಲಿ ಇವರು ಏನು ಅನುಭವವನ್ನು ಪಡ್ಕೊಂಡ್ರು ಅದರ ಜೊತೆಯಲ್ಲಿ ಇವರು ಸಾಹಿತ್ಯದ ಅಭಿವ್ಯಕ್ತಿಗೆ ತಮ್ಮನ್ನು ತಾವು ತೊಡಗಿಸ್ಕೊಂತ ಹೋಗ್ತಾರೆ. ಅದರಲ್ಲಿ ಸ್ಟ್ರ್ಯಾಂಡ್ ಪತ್ರಿಕೆಯಲ್ಲಿ, ಇಂಗ್ಲೀಷ್ನಲ್ಲಿ ಪ್ರಕಟವಾಗ್ತಾ ಇರುವಂಥ ಈ ಸ್ಟ್ರ್ಯಾಂಡ್ ಅನ್ನುವಂಥ ಒಂದು ಪತ್ರಿಕೆಯಲ್ಲಿ ಇಂಗ್ಲೀಷ್ ಸಣ್ಣ ಕಥೆಗಳು ಪ್ರಕಟ ಆಗ್ತಾಯಿದ್ವು. ಇವನ್ನ ತಾವು ಓದುವ ಹವ್ಯಾಸವನ್ನು ರೂಢಿಸ್ಕೊಂತಾರೆ. ಈ ಹವ್ಯಾಸ ಏನಾಗುತ್ತೆ ಅಂದರೆ, ಈ ಸಣ್ಣ ಕಥೆಗಳನ್ನು ನೋಡಿ ಇವರು ಸಹಿತ ಕನ್ನಡದಲ್ಲಿ ಪ್ರತಿಕ್ರಿಯಿಸೋದಕ್ಕೆ ಒಂದು ಪ್ರೇರಣೆ ಆಗುತ್ತೆ ಬಹಳ ಮುಖ್ಯವಾಗಿ. ಹಾಗಾಗಿ ಇವರು ಆ ಸಣ್ಣ ಕಥೆಗಳನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಹೇಗಾಗುತ್ತೆ ಅಂದರೆ 1910ರಲ್ಲೇ ಅವರಿನ್ನೂ BA ಓದ್ತಾ ಇರಬೇಕಾದರೆ ಬೆಂಗಳೂರಿನಲ್ಲಿ, ಆವಾಗಲೇ ಇವರಿಗೆ ಆ ಏನು ಪ್ರೇರಣೆಯಿಂದ ಇವರು ಸಹಿತ ಸಣ್ಣ ಕಥೆಯನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ ತಮ್ಮ ವಿದ್ಯಾರ್ಥಿ ದಶೆಯಲ್ಲಿ. ರಂಗನ ಮದುವೆ ಅನ್ನುವಂಥ ಒಂದು ಸರಳ ಸುಂದರವಾದಂಥ ಒಂದು ಸಣ್ಣ ಕಥೆಯನ್ನು ಪ್ರಕಟಿಸ್ತಾರೆ, ಬರೆದು ಅದು ಬಹಳ ವಿಶೇಷವಾದಂಥ ಒಂದು ಪ್ರಭಾವವನ್ನು ಇವರಿಗೆ ತಂದುಕೊಡುತ್ತೆ. ಹಾಗೆ ಮಾಸ್ತಿಯವರು ಈ ಥರ ಪ್ರಾರಂಭ ಮಾಡಿದಂಥವ್ರು ಇವರು ಬರೀ ಸಾಹಿತ್ಯ ರಚನೆಗಲ್ಲ, ಪತ್ರಿಕೋದ್ಯಮಿಯಾಗಿಯೂ ಸಹಿತ ಇವರು ತಮ್ಮನ್ನು ತಾವು ತೊಡಗಿಸ್ಕೊಂತಾರೆ ತಮ್ಮ ಸಿವಿಲ್ ಸರ್ವಿಸ್ ಕೆಲಸದ ಜೊತೆಯಲ್ಲಿ. ಅದರಲ್ಲೂ ಅವರೇನು 1940ರಲ್ಲಿ ಅವರು ರಿಟೈರ್ಡ್ ಆಗ್ತಾರೆ. ಆವಾಗ ಇವರು 44ರಿಂದ ಸುಮಾರು 1965ರವರೆಗೆ ಸರಿಸುಮಾರು 21 ವರ್ಷಗಳ ಕಾಲ ಜೀವನ ಅಂಥೇಳಿ ಒಂದು ಮಾಸಪತ್ರಿಕೆಯನ್ನು ಇವರು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾರೆ. ಅಂದರೆ ಇವರು ಪತ್ರಿಕೆ ಮೂಲಕ ಮಾತ್ರ ಜನರಿಗೆ ಏನಾದರೂ ಒಳಿತನ್ನು ನಾನು ಮುಟ್ಟಿಸ್ಬೋದಾ ಅನ್ನುವಂಥ ತುಡಿತ ಇವ್ರ ಮನಸ್ಸಿನಲ್ಲಿತ್ತು. ಹಾಗಾಗಿ ಇವರು ಜೀವನ ಅನ್ನುವಂಥ ಮಾಸಪತ್ರಿಕೆಯನ್ನು ನಡೆಸೋದಕ್ಕೆ ಇವರಿಗೆ ಅದು ಪ್ರೇರಣೆ ಆಗುತ್ತೆ ಅನ್ನೋದು ಬಹಳ ಮುಖ್ಯವಾದಂಥ ಅಂಶ. ಅಂದರೆ ಸಾಹಿತ್ಯ ರಚನೆಯ ಪ್ರಾರಂಭ ಹೇಗಾಯಿತು ಮತ್ತು ಯಾವುದು ಪ್ರಾರಂಭದಲ್ಲಿ ಬರೆದಂಥ ಒಂದು ಪ್ರಭಾವಿತವಾಗಿರುವಂಥ ಒಂದು ಸುಂದರವಾದಂಥ ಸಣ್ಣ ಕತೆ
ಅದರ ಜೊತೆಯಲ್ಲಿ ಇವರು ಹೇಗೆ ಪತ್ರಿಕೋದ್ಯಮಿಯಾಗಿ ಪತ್ರಿಕೆಗಳನ್ನು ಯಾವಾಗಿಂದ ಎಲ್ಲಿವರೆಗೂ ನಡೆಸಿದರು, ಯಾವ ಪತ್ರಿಕೆ ನಡೆಸಿದರು ಅನ್ನೋಂಥ ವಿಚಾರವನ್ನು ಸಹಿತ ಇವರು ಜೀವನದಲ್ಲಿ ಸಾಹಿತ್ಯದ ಕೊಡುಗೆಯಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ ಅನ್ನೋದು ನಾವು ಗಮನಿಸಬೇಕು. ಹಾಗಿದ್ದರೆ ಇವರೊಬ್ಬ ಸಣ್ಣ ಕಥೆಗಳ ಜನಕನಾಗಿ, ಹಾಗೆ ಒಳ್ಳೆಯ ಒಬ್ಬ ಸಾಹಿತಿಯಾಗಿ, ಒಬ್ಬ ಪತ್ರಿಕೋದ್ಯಮಿಯಾಗಿ, ಅದರ ಜೊತೆಯಲ್ಲಿ ಒಂದು ಸಾರ್ವಜನಿಕವಾಗಿ ಉತ್ತಮವಾದಂಥ ಸೇವೆಯ ಜೊತೆಯಲ್ಲಿ ಉತ್ತಮವಾದಂಥ ವೃತ್ತಿಯನ್ನು ಸಹಿತ ನಿರ್ವಹಿಸೋದಕ್ಕೆ ಏನು ಪ್ರೇರಣೆ ಅವರಿಗೆ ಅನ್ನೋದು ಬಹಳ ಮುಖ್ಯ ಅಲ್ವಾ. ಅವರ ಬಾಲ್ಯದಲ್ಲೇ ಅಂದರೆ ಒಂದು ಸಾಮಾನ್ಯವಾಗಿ ನಾವು ಕನ್ನಡದಲ್ಲಿ ಆ ಮಾತನ್ನು, ಗಾದೆ ಮಾತನ್ನು ನೋಡ್ತೀವಿ ನಾವು, ಏನು 3 ವರ್ಷದ ಬುದ್ಧಿ 100 ವರ್ಷದವರೆಗೆ ಅಂತ. ಈಗ ಅದು ಸೈಂಟಿಫಿಕ್ ಆಗಿ ಸಹಿತ ಪ್ರೂವ್ ಆಗ್ತಾ ಇದೆ. ಸಾಮಾನ್ಯವಾಗಿ ನೋಡಿ, ಒಂದು 8-10 ವರ್ಷದ ಒಳಗೆ ಅವರಿಗೆ ಯಾವ ಪ್ರಭಾವದಿಂದ ಒಂದು ಮಗುವನ್ನು ನಾವು ಬೆಳೆಸ್ತೇವೋ ಅದು ಅವರ ಜೀವನವನ್ನು ರೂಪಿಸ್ತೈತಿ. ಆನಂತರ ಅದು ಏನು ಒಂದು ಟ್ಯೂನ್ ಆಗೋದಷ್ಟೇ, ಒಂದು ಫೈನ್ ಆಗೋದಷ್ಟೇ, ಆದರೆ ಅಲ್ಲೇ ಬೇಸಿಕ್ ಎಲ್ಲ ಒಂದು ಬೆಳೆದು ಬಿಡುತ್ತೆ ಅಂತ. ಹಾಗಾಗಿ ಇತ್ತೀಚೆಗೆ ಆ ಮಕ್ಕಳನ್ನು ಬಹಳ ವಿಶೇಷವಾಗಿ ಬೆಳೆಸೋದಕ್ಕೆ ಆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಹೊಂಗೇನಹಳ್ಳಿ ಪ್ರಾಥಮಿಕ ಶಾಲೆಯಲ್ಲಿ ಒಬ್ಬರು ಒಳ್ಳೆಯ ಗುರುಗಳು ಸಿಕ್ಕಿದ್ರು ಇವರಿಗೆ, ನಾರಾಯಣಪ್ಪ ಅಂಥೇಳಿ. ಈ ನಾರಾಯಣಪ್ಪ ಅನ್ನೋಂಥ ಗುರುಗಳು ಬಾಲ್ಯದಲ್ಲಿಯೇ ಇವರಿಗೆ ಒಂದು ರೀತಿ ಸಾಹಿತ್ಯದ ಬಗ್ಗೆ, ಕತೆಗಳ ಬಗ್ಗೆ ಒಂದು ಹೊಸ ಉತ್ಸಾಹವನ್ನು, ಆಕರ್ಷಣೆಯನ್ನು ಮೂಡಿಸಿಬಿಟ್ಟಿದ್ರು. ಅವರು ಏನೇನು ಮಾಡ್ತಾಯಿದ್ರು ಅಂದರೆ, ಈ ಕಾಳಿದಾಸನ ರಘುವಂಶದ ಕಥೆಗಳಾಗಿರ್ಬೋದು, ಗೋವಿನ ಕಥೆಗಳಾಗಿರ್ಬೋದು, ನಳಚರಿತೆಯ ಕಥೆಗಳು, ಮತ್ತು ಹರಿಶ್ಚಂದ್ರೋಪಾಖ್ಯಾನದ ಮುಂತಾದ ಕೃತಿಗಳನ್ನು ಇಟ್ಟುಕೊಂಡು ಆ ಕೃತಿಗಳನ್ನು ಪರಿಚಯಿಸೋದ ಮೂಲಕ ಅದರಲ್ಲಿರುವಂಥ ಸಣ್ಣ ಕಥೆಗಳಾಗಿ ಇವರಲ್ಲಿ ಈ ಸಾಹಿತ್ಯದ ಅಭಿಪ್ರಾಯವನ್ನು, ಅಭಿರುಚಿಯನ್ನು ಮೂಡಿಸ್ತಾ ಇದ್ದರು. ಇದು ಬಾಲ್ಯದಲ್ಲಿ ಅವರಿಗೆ ಸಾಹಿತ್ಯದ ಕಡೆಗೆ ಆ ಮನಸ್ಸನ್ನು ಸೆಳೆಯೋದಕ್ಕೆ ಬಹಳ ಮುಖ್ಯವಾದಂಥ ಕಾರಣಭೂತ ಆಯಿತು. ಇದರ ಜೊತೆಯಲ್ಲಿ ಅವರು ಸೋದರ ಮಾವ ಆದಂತಹ ವೆಂಕಟರಾಮ ಅಯ್ಯಂಗಾರ್ ಅನ್ನೋರು ಸಹಿತ ಬಹಳ ಪ್ರಭಾವವನ್ನು ಬೀರ್ತಾರೆ ಇವರಿಗೆ. ಇವರು ಏನು ಆ ಥರದ ವ್ಯಕ್ತಿತ್ವ ರೂಪುಗೊಳ್ಳೋದಕ್ಕೆ ಅವರ ಸೋದರ ಮಾವನ ಪ್ರಭಾವನೂ ಸಹಿತ ಬಹಳ ಪ್ರಮುಖ. ಅದರ ಜೊತೆಯಲ್ಲಿ ಮಹಾರಾಜ ಕಾಲೇಜಿನಲ್ಲಿ ಅಧ್ಯಯನ ಮಾಡ್ತಾ ಇರಬೇಕಾದ್ರೆ ಕನ್ನಡದ ಏನು ಬಹಳ ಪ್ರಮುಖವಾಗಿರುವಂಥ ಒಬ್ಬ ವ್ಯಕ್ತಿಯಾಗಿ ನಾವು ಗುರುತಿಸ್ತೀವಿ, ಯಾರನ್ನು? BM ಶ್ರೀಕಂಠಯ್ಯನವ್ರನ್ನ. ಇವರನ್ನು ಕನ್ನಡದ ಕಣ್ವ ಅಂತಂದೇ ಗುರುತಿಸ್ತೀವಿ. ಕನ್ನಡ ಹೊಸ ರೂಪವನ್ನು ತಾಳೋದಕ್ಕೆ, ಹೊಸ ಉದಯವನ್ನು ಕಾಣೋದಕ್ಕೆ ಇವರು ಆಚಾರ್ಯರು. ಯಾರು? BM ಶ್ರೀಕಂಠಯ್ಯನವರು. ಇವರು ಅಲ್ಲಿ ಇವರಿಗೆ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ರು. ಎಂಥ ಒಂದು ಪ್ರಭಾವ ಆಗಿರ್ಬೋದು ಇವರಿಗೆ. ಮಹಾರಾಜ ಕಾಲೇಜಿನಲ್ಲಿ ಅಧ್ಯಯನ ಮಾಡ್ತಾ ಇರಬೇಕಾದ್ರೆ BM ಶ್ರೀಕಂಠಯ್ಯನವರ ಒಂದು ಪ್ರಭಾವ, ಹಾಗೆ ವರದಾಚಾರ್ಯರು ಬಹಳ ಪ್ರಮುಖವಾದಂಥ ಒಬ್ಬ ಕಟ್ಟಾಳು, ಕನ್ನಡದ ಕಟ್ಟಾಳು, ಅವರ ಪ್ರಭಾವ, ಹಾಗೆ PR ಕರಿಬಸವ ಶಾಸ್ತ್ರಿಗಳು ಅಂಥೇಳಿ ಅವರ ಪ್ರಭಾವ ಇವರಿಗೆ ಸಾಹಿತ್ಯದಲ್ಲಿ ಹೆಚ್ಚು ಗಟ್ಟಿತನವನ್ನು, ಹೆಚ್ಚು ಅನುಭವವನ್ನು, ಹೆಚ್ಚು ಆಕರ್ಷಣೆಯನ್ನು ಮೂಡೋದಕ್ಕೆ ಇವರೆಲ್ಲ ಕಾರಣೀಭೂತರಾಗ್ತಾರೆ. ಹಾಗಾಗಿ ಇವರ ಪ್ರಭಾವದಿಂದ ಈ ಒಂದು ಒಳ್ಳೆಯ ಶಕ್ತಿ ಕನ್ನಡಕ್ಕೆ ಲಭ್ಯ ಆಗುತ್ತೆ ಮಾಸ್ತಿ ಅನ್ನುವಂತಹ ಒಂದು ಹೆಸರಿನ ಹಿನ್ನೆಲೆಯಲ್ಲಿ. ಓಕೆ, ಈ ಮಾಸ್ತಿಯವರು ಹೀಗೆ ಬೆಳೆದಂಥವರು ತಮ್ಮ ಸಾಹಿತ್ಯದಲ್ಲಿ ನವೋದಯ ಯುಗದ ಹೊಸ ಮೌಲ್ಯಗಳನ್ನು ಅವ್ರ ಸಾಹಿತ್ಯದ ಅಳವಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಯಾವ್ಯಾವ ಅವು ನವೋದಯದ ಪ್ರಭಾವಗಳು ಅಂತಂದರೆ, ಒಂದನೇದಾಗಿ ವಿಚಾರವಾದ. ಇದು ನವೋದಯ ಸಾಹಿತ್ಯದ ಬಹಳ ಪ್ರಮುಖವಾಗಿರುವಂಥ ಒಂದು ಮೌಲ್ಯ. ಈ ವೈಚಾರಿಕತೆಯನ್ನು, ವಿಚಾರವಂತಿಕೆಯನ್ನು ತಮ್ಮ ಸಾಹಿತ್ಯದಲ್ಲಿ ಅಳವಡಿಸ್ತಾರೆ. ಹಾಗೆ ಇನ್ನೊಂದು ವೈಚಾರಿಕತೆ, ಹಾಗೆ ಮಾನವತಾವಾದ ಬಹಳ ಮುಖ್ಯವಾದಂಥ ಒಂದು ಅಂಶ. ಮನುಷ್ಯನ ವ್ಯಕ್ತಿತ್ವ ಮತ್ತು ಅವನ ಅಸ್ತಿತ್ವ, ಇದಕ್ಕೆ ಹೆಚ್ಚು ಆದ್ಯತೆಯನ್ನು, ನೆಲೆಯನ್ನು ತಂದುಕೊಡುವಂತಹ ಒಂದು ಅಂಶ ಅವರ ಒಂದು ಸಾಹಿತ್ಯದಲ್ಲಿ ನಾವು ನೋಡ್ಬೋದು. ಅದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ಬರುವಂಥದ್ದು ಇನ್ನೊಂದು ಪ್ರೇಮ ಮತ್ತು ಪ್ರಕೃತಿ ಆರಾಧನೆ. ಇದು ಸಹಿತ ನಮ್ಮ ನವೋದಯ ಸಾಹಿತ್ಯದ ಮುಖ್ಯವಾದಂಥ ಮೌಲ್ಯ. ಇದು ನಮ್ಮ ಈ ಮಾಸ್ತಿಯವರ ಸಾಹಿತ್ಯದಲ್ಲೂ ಸಹಿತ ನಾವು ಗಮನಿಸ್ಬೋದು. ಮತ್ತು ಆಧ್ಯಾತ್ಮ, ಯಾಕಂದರೆ ಅವರ ಕುಟುಂಬದ ಹಿನ್ನೆಲೆಯಲ್ಲೇ ಹೀಗೆ ಮೂಡಿ ಬಂದುಬಿಟ್ಟಿತ್ತು. ಹಾಗಾಗಿ ಆಧ್ಯಾತ್ಮನೂ ಸಹಿತ ಅವರ ಸಾಹಿತ್ಯದಲ್ಲಿ ಬಹಳ ಪ್ರಮುಖವಾದಂಥ ಪ್ರಭಾವವನ್ನು ಕಾಣ್ತೀವಿ. ಅದರ ಜೊತೆಯಲ್ಲಿ ಕುಶಲತೆ, ಸೌಮ್ಯತೆ, ಜೀವನ ದರ್ಶನಗಳು ಸ್ಪಷ್ಟವಾಗಿ ಮಾಸ್ತಿಯವರ ಸಾಹಿತ್ಯದಲ್ಲಿ ನಾವು ನೋಡ್ತೇವೆ. ಅದರ ವಿವರವಾದಂಥ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ವಿವರವಾದಂಥ ಮಾಹಿತಿಯನ್ನು ಕೊಡ್ತೀನಿ. ಅಂದರೆ ಈ ಮೌಲ್ಯಗಳು ಹೇಗೆ ಅವರ ಕೃತಿಯಲ್ಲಿ ಒಡಮೂಡಿ ಬಂದವು ಅನ್ನೋದನ್ನು ನಾವು ಕೃತಿಗಳ ಅವಲೋಕನದಲ್ಲಿ ವಿವರವಾದಂಥ ಮಾಹಿತಿ ನಾನು ಕೊಡ್ತೀನಿ. ಈ ಸಂಕ್ಷಿಪ್ತವಾದಂಥ ಒಂದಿಷ್ಟು ದೃಷ್ಟಿಕೋನವನ್ನು ಮಾತ್ರ ಈ ವಿಡಿಯೋದಲ್ಲಿ ನಾವು ಗಮನಿಸ್ಬೋದು. ಓಕೆ, ಕನ್ನಡಕ್ಕೆ ಬಹಳ ಮುಖ್ಯವಾಗಿ ದೊರೆತ ಕನ್ನಡದ ಆಸ್ತಿ ಮಾಸ್ತಿ.
ಹೇಗೆ ಅವರು ಕನ್ನಡಕ್ಕೆ ಒಲವು ಬಂತು ಅಂದರೆ ನೋಡಿ, ನಾವು ಸಾಮಾನ್ಯವಾಗಿ ನಮ್ಮ ನವೋದಯ ನವ್ಯ ಯಾವುದೇ ಈ ಪ್ರಗತಿಶೀಲ ಈ ಕವಿಗಳನ್ನು ನಾವು ನೋಡಿದಾಗ, ಉದಾಹರಣೆಗೆ ಅದರಲ್ಲಿ ಬೇಂದ್ರೆ ಇರ್ಬೋದು, ಕುವೆಂಪು ಇರ್ಬೋದು. ಕುವೆಂಪು ಬಹಳ ಇಂಗ್ಲೀಷ್ನಲ್ಲಿ ತಾನು ಸಾಹಿತ್ಯವನ್ನು ರಚನೆ ಮಾಡಬೇಕು ಅಂತ ಪ್ರಾರಂಭ ಮಾಡಿದಂಥವ್ರು ಅಲ್ವಾ. ಹಾಗೆ ಮಾಸ್ತಿನೂ ಸಹಿತ, ಮಾಸ್ತಿನೂ ಏನು ಇಂಗ್ಲೀಷ್ನಲ್ಲಿ ಸಾಹಿತ್ಯದಿಂದ ಹೆಚ್ಚು ಪ್ರಭಾವಿತರಾಗಿ ಇಂಗ್ಲೀಷ್ನಲ್ಲೇ ಬರಿಬೇಕು ಅನ್ನುವಂತಹ ಆಸೆ ಇಟ್ಕೊಂಡಂಥವ್ರು. ಆದರೆ ಹಾಗೆ ಮೊದಲು ಪ್ರಾರಂಭದಲ್ಲಿ ಹಾಗೆ ಪ್ರಾರಂಭ ಮಾಡ್ತಾರೆ. ಆದರೆ ಒಂದು ಅವರ ಜೀವನದಲ್ಲಿ ನಡೆದಂಥ ಘಟನೆ ಬಹಳ ಮುಖ್ಯ. ಆ ಘಟನೆಯಿಂದ ಇಂಥ ಒಂದು ಆಸ್ತಿ ಕನ್ನಡಕ್ಕೆ ಲಭ್ಯ ಆಗುತ್ತೆ. ಏನದು ಘಟನೆ ಅಂದರೆ, ಕೋಲಾರ ಜಿಲ್ಲೆಯಲ್ಲಿ ಇವರು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾಗ ಮಲ್ಲಸಂದ್ರ ಅನ್ನೋಂಥ ಗ್ರಾಮದಲ್ಲಿ ಒಂದು ಈ ಜಮಾಬಂದಿ ಕಾರ್ಯಕ್ರಮ ನಡೆಯುತ್ತೆ. ರೈತರಿಗೆಲ್ಲ ಒಂದು ಕಡೆಗೆ ಸೇರಿಸಿ ಈ ಕಂದಾಯದ ಜಮಾಬಂದಿ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ. ಆ ಚರ್ಚೆ ಮಾಡುವಾಗ ಒಬ್ಬ ರೈತ ಇವರಿಗೆ ಬಹಳ ಚೆನ್ನಾಗಿ ಹೇಳ್ತಾನೆ, ಇವರು ಏನಪ್ಪ ನೀವೆಲ್ಲ ಹೀಗೆ ನೀವು ಸರಿಯಾಗಿ ಆ ರೂಲ್ಸನ್ನು ಫಾಲೋ ಮಾಡೋದೇ ಇಲ್ಲ, ಕಂದಾಯವನ್ನು ಕಟ್ಟೋದೇ ಇಲ್ಲಲ್ಲ ಹಾಗೆ ಅಂತಂದು ಇವರು ಕೇಳಿದಾಗ ಬಹಳ ಒಳ್ಳೆ ಮಾತನ್ನು ಹೇಳಿದೆ. ನಿಮ್ಮ ರೂಲ್ಸ್ ಗೀಲ್ಸ್ ಎಲ್ಲ ಇಂಗ್ಲೀಷ್ನಲ್ಲಿವೆ, ನಮಗೇನು ಗೊತ್ತು ಬುದ್ಧಿ ಅಂತಂದು ತನ್ನ ಅಸಹಾಯಕತೆಯನ್ನು ಹೇಳ್ಕೊಂತಾನೆ. ಆ ಮಾತು ನೋಡಿ, ಸಾಮಾನ್ಯವಾಗಿಂತ ಈ ಜನರ ಜೀವನದಲ್ಲಿ ಬರುವಂಥ ಈ ಸರ್ಕಾರಕ್ಕೂ ಮತ್ತು ಜನರ ಜೀವನಕ್ಕೂ ಬರುವಂಥ ಈ ಅಂತರ ಇದೆಯಲ್ಲ, ಇದರಿಂದ ಸಾಮಾನ್ಯ ಜನರು, ಹಳ್ಳಿಯ ಜನರು ಬಹಳ ಒಂದು ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ಆದರೆ ಇಂದು ಎಂಥ ಜನಮಿಡಿತವಾಗಿರುವಂಥ ಹೃದಯ ಆಗಿತ್ತು ಮಾಸ್ತಿದು ಅಂದರೆ, ಆ ಮಾತು ಕೇಳಿದ ತಕ್ಷಣ ಓಹೋ ಇದು ಹೆಂಗೆ ಅವರು ಪ್ರತಿಕ್ರಿಯಿಸ್ತಾರೆ ನೋಡಿ. ಆಡಳಿತದ ವೈಫಲ್ಯದ ಮೂಲ ಏನಿದು ಅಂತ ಗಮನಿಸ್ತಾರೆ. ಏನದು ಅಂದಾಗ, ಇಂಗ್ಲೀಷ್ನಲ್ಲಿ ನಾವು ಎಲ್ಲ ವ್ಯವಹಾರ ಮಾಡ್ತಾ ಇದ್ದೇವೆ, ಆದರೆ ನಮ್ಮ ಹಳ್ಳಿಗಾಡಿನ ಜನರು, ಸಾಮಾನ್ಯ ರೈತರು ಇಂಗ್ಲೀಷಿನ ಈ ರೂಲ್ಗಳನ್ನು ಅಥವಾ ಈ ಆಡಳಿತದ ನಿಯಮಗಳನ್ನು ಅಥವಾ ಆಡಳಿತದ ಈ ನಿರ್ದೇಶನಗಳನ್ನು ಅರ್ಥ ಮಾಡ್ಕೊಳೋದಕ್ಕೆ ಅಥವಾ ತಿಳ್ಕೊಳೋದಕ್ಕೆ ಸಾಧ್ಯನಾ? ಇದು ಸಾಧ್ಯ ಇಲ್ಲ. ಹಾಗಾಗಿ ಕನ್ನಡ ಹೆಚ್ಚು ಬಳಕೆಗೆ ಬರಬೇಕು ಅನ್ನುವಂಥ ನಿರ್ಧಾರವನ್ನೇ ಮಾಡಿಬಿಡ್ತಾರೆ. ಅದರ ಅವಾಗಿನ ಆ ಥರದ ನಿರ್ಧಾರ ಇವತ್ತು ಆಡಳಿತದಲ್ಲಿ ಕನ್ನಡ ಆಡಳಿತ ಆಗ್ತಾ ಇದೆ. ಕನ್ನಡದಲ್ಲಿ ಎಲ್ಲದನ್ನೂ ನಾವು ಆಡಳಿತದ ಭಾಷೆಯಾಗಿ ನಾವು ಅದನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಅವೆಲ್ಲ ಒಂದು ಪ್ರೇರಣೆ, ಅವೆಲ್ಲ ಒಂದು ಬುನಾದಿ. ಹಾಗಾಗಿ ಅವರೇನು ಮಾಡ್ತಾರೆ, ಕನ್ನಡದಲ್ಲಿ ಬರೆಯೋದಕ್ಕೆ ನಿರ್ಧರಿಸ್ತಾರೆ. ಕನ್ನಡದಲ್ಲಿ ನಾವು ಏನೇ ನಾವು ಕಲ್ತಿರಲಿ, ಗಳಿಸೋದು ಯಾವುದೇ ಭಾಷೆಯಲ್ಲಿ ಆಗಿರ್ಬೋದು, ವ್ಯಕ್ತಪಡಿಸೋದು ಕನ್ನಡದಲ್ಲಿ ಆಗಿರಬೇಕು ಅಂತ ನಿರ್ಧಾರಕ್ಕೆ ಬರ್ತಾರೆ. ಹಾಗಾಗಿ ಈ ಪ್ರಭಾವದಿಂದ ಕನ್ನಡದಕ್ಕೆ ಬರೆಯೋದಕ್ಕೆ ಪ್ರಾರಂಭಿಸ್ತಾರೆ. ಹಾಗಾಗಿ ಈ ಮಾಸ್ತಿ ಏನು ಆಲೋಚನೆ ಇತ್ತು ಅದು ಕನ್ನಡಕ್ಕೆ ಸಿಕ್ಕಂಥ ಒಂದು ಆಸ್ತಿ ಆಗುತ್ತೆ. ಬಹಳ ಮುಖ್ಯವಾಗಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂಥ ಕೃತಿ ಚಿಕ್ಕವೀರ ರಾಜೇಂದ್ರ ಅಂಥೇಳಿ 1983ರಲ್ಲಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರಿಗೆ ಅಲ್ಲೊಂದು ಚಿತ್ರಣವನ್ನು ತೋರಿಸ್ತಾ ಇದ್ದೇನೆ, ಅವರ ಭಾವಚಿತ್ರ ಮತ್ತು ಅವರು ಬರೆದಂಥ ಕೃತಿ ಚಿಕ್ಕವೀರ ರಾಜೇಂದ್ರ ಅಂತ. ಆ ಎರಡು ಪುಸ್ತಕ, ಒಂದು ಪುಸ್ತಕ ಮತ್ತು ಅವರ ಭಾವಚಿತ್ರವನ್ನು ನೀವು ಅಲ್ಲಿ ಗಮನಿಸ್ಬೋದು. ಓಕೆ, ಹಾಗಿದ್ರೆ ಈ ಜ್ಞಾನಪೀಠ ಪ್ರಶಸ್ತಿ ಏನು ಲಭಿಸುತ್ತೆ ಆ ಲೇಖಕರಿಗೆ, ಒಂದು ಬಹಳ ಸುಂದರವಾದಂಥ ಒಂದು ಫಲಕ ಮತ್ತು ಒಂದು ವಾಗ್ದೇವಿಯ ಒಂದು ಮೂರ್ತಿಯನ್ನು, ಸುಂದರವಾದಂಥ ಒಂದು ವಾಗ್ದೇವಿಯ ಮೂರ್ತಿಯನ್ನು, ಕಂಚಿನ ಮೂರ್ತಿಯನ್ನು ಕೊಡ್ತಾರೆ. ಅದರ ಒಂದು ಚಿತ್ರಣವನ್ನು ನಾವು ನೋಡ್ಬೋದು. ಹಾಗೆಯೇ ಇವರ ಒಂದು ಕೈ ಬರಹದ ಒಂದು ಶಾಂಪಲ್ ಸಿಕ್ತು, ಅದನ್ನು ನಿಮ್ಮ ಜೊತೆಗೆ ಒಂದಿಷ್ಟು ಹಂಚ್ಕೋಬೋದೇನೋ ಅಂತ ಹೇಳಿ ಅದನ್ನು ಮಾಸ್ತಿಯವರ ಕೈ ಬರಹದ ಶಾಂಪಲ್ ಅಲ್ಲಿ ನೋಡ್ಬೋದು. ಬಹಳ ಸುಂದರವಾದಂಥ ಬರವಣಿಗೆ, ಬಹಳ ಪರಿಣಾಮಕಾರಿಯಾದಂಥ ಬರವಣಿಗೆ ಅವ್ರದ್ದಿತ್ತು ಅನ್ನೋದಕ್ಕೆ ಆ ಒಂದು ಚಿತ್ರಣವನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಓಕೆ, ಈ ಸಣ್ಣ ಕಥೆಗಳ ರಚನೆ ಅವರ ಪ್ರಧಾನವಾಗಿ ಆಯ್ಕೆ ಮಾಡಿಕೊಂಡ್ರು. ಆದರೂ ಅವರ ಜೊತೆಯಲ್ಲಿ ಬೇರೆ ಬೇರೆದನ್ನು ಸಹಿತ ಬರೆದಿದ್ದಾರೆ. ಅವರು ಸಾಮಾನ್ಯವಾಗಿ ಕಾವ್ಯ ಬರೆದಿದ್ದಾರೆ, ನಾಟಕಗಳನ್ನು ಬರೆದಿದ್ದಾರೆ, ಕಾದಂಬರಿಗಳನ್ನು ಬರೆದಿದ್ದಾರೆ, ವಿಮರ್ಶೆಗಳನ್ನು ಬರೆದಿದ್ದಾರೆ, ವಿಡಂಬನೆ, ಹೀಗೆ ಏನು ಸಾಹಿತ್ಯದ ಪ್ರಭಾವಿ ಪ್ರಕಾರಗಳು ಅಂತ ಏನು ಕರಿತೀವಿ ಅವು ಎಲ್ಲದರಲ್ಲೂ ಇವರು ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ. ಹೀಗೆ ಮೂಡಿಸಿದ್ದು ಸರಿಸುಮಾರು 123ಕ್ಕೂ ಹೆಚ್ಚು ಕೃತಿಗಳು ಇವರಿಂದ ಮೂಡಿ ಬರೋದಕ್ಕೆ ಸಾಧ್ಯ ಆಯಿತು. ಇವರು ಕಾವ್ಯಗಳನ್ನು ಬರೆಯುವಾಗ ಶ್ರೀನಿವಾಸ ಅಥವಾ ಯಾವುದೇ ನಾಟಕ ಬರೆದರೂ ಅಷ್ಟೇ ಅಥವಾ ಕಾದಂಬರಿ ಬರೆದರೂ ಅಷ್ಟೇ, ಇವರು ಶ್ರೀನಿವಾಸ ಅನ್ನುವಂಥ ಕಾವ್ಯನಾಮದಿಂದ ಸುಮಾರಷ್ಟು ಕಥೆಗಳನ್ನು ಸಹಿತ ಇವರು 100 ಕಥೆಗಳನ್ನು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಇವರ ಬರೆದಂಥ ಏನು ಕಥೆಗಳಿದ್ದವು ಈ ಕಥೆಗಳನ್ನೆಲ್ಲ ಸಂಗ್ರಹ ಮಾಡಿಬಿಟ್ಟು
ಒಂದು ಸಂಪುಟ 15 ಸಂಪುಟಗಳಲ್ಲಿ ಅದನ್ನು ಪ್ರಕಟಗೊಳಿಸುವಂಥ ಕೆಲಸ ಆಗಿದೆ. ಹಾಗಾಗಿ ಸಣ್ಣ ಕಥೆಗಳು ಅಂತಂದೇ ಸಣ್ಣ ಕಥೆಗಳು ಸಂಪುಟ 1, 2, 3 ಹೀಗೆ 15 ಸಂಪುಟಗಳಲ್ಲಿ ಅವರು ಬರೆದಂಥ ಎಲ್ಲ ಕಥೆಗಳನ್ನು ಕಟ್ಟಿಕೊಡುವಂತಹ ಅಥವಾ ಒಂದು ಕಡೆಗೆ ನಮ್ಮ ಕನ್ನಡಿಗರಿಗೆ ಕೊಡುವಂಥ ಕೆಲಸ ನಡೆದಿದೆ. 1910ರಲ್ಲಿ ಬರೆದಂಥ ರಂಗನ ಮದುವೆ ಅನ್ನುವಂಥ ಸಣ್ಣ ಕಥೆಯಿಂದ ಪ್ರಾರಂಭ ಮಾಡಿ ಇವರು ನಿಧನರಾಗೋದಕ್ಕೆ 95 ವರ್ಷದ ತುಂಬ ಜೀವನದ ಕೊನೆಗೆ ನಿಧನ ಆಗುವಂಥ ಸಂದರ್ಭದಲ್ಲೂ ಸಹಿತ ಒಂದು ಕತೆ ಮಾತುಗಾರ ರಾಮಣ್ಣ ಅನ್ನುವಂಥ ಕಥೆಯ ಮೂಲಕ ಇವರು ತಮ್ಮ ಸಾಹಿತ್ಯದ ಒಂದು ಯಾನವನ್ನು ಮುಕ್ತಾಯಗೊಳಿಸ್ತಾರೆ. ಹಾಗಾಗಿ ಇವೆರಡು ಬಹಳ ಪ್ರಮುಖವಾಗಿರುವಂಥ 2 ಸಣ್ಣ ಕಥೆಗಳು. ಒಂದನೇದು ರಂಗನ ಮದುವೆ ಪ್ರಾರಂಭದಲ್ಲಿ ಬರೆದಂಥ ಒಂದು ಪ್ರಾರಂಭದ ಸಣ್ಣ ಕಥೆ, ಆದರೆ ಮಾತುಗಾರ ರಾಮಣ್ಣ ಅನ್ನೋದು ಕೊನೆಯ ಸಣ್ಣ ಕಥೆ. ಹಾಗಾಗಿ ಇದು ಎರಡನ್ನೂ ಕೇಳ್ತಾರೆ. ಬಹಳ ಪ್ರಮುಖ ಇದು. ಇವರ ಮಾಸ್ತಿಯವರ ಒಂದು ಪರಿಚಯದಲ್ಲಿ ಅಥವಾ ಅವರ ಸಾಹಿತ್ಯದ ಪರಿಚಯ ಮಾಡ್ಕೋಬೇಕಾದ್ರೆ ಸಾಮಾನ್ಯವಾಗಿ ರಂಗಣ್ಣನ ಮದುವೆ ಕೇಳ್ತಾರೆ, ಯಾರು ಬರೆದ ಕೃತಿ ಅಂತ ಕೇಳ್ತಾರೆ, ಅಥವಾ ಮಾತುಗಾರ ರಾಮಣ್ಣ ಇದು ಯಾರ ಕೃತಿ ಅಂತ ಕೇಳ್ತಾರೆ. ಇವೆರಡೂ ಸಹಿತ ಮಾಸ್ತಿಯವರು ಬರೆದಂಥ ಸಣ್ಣ ಕಥೆಗಳು. ಇದು ಪ್ರಾರಂಭ, ಇದು ಕೊನೆ. ಹೀಗೆ ನಾವು ಸಣ್ಣ ಕಥೆಗಳಲ್ಲಿ ಅವರನ್ನು ನಾವು ಗಮನಿಸ್ಬೋದು. ಹಾಗೆ ಇವರು ಬರೆದಂಥ ಪ್ರಮುಖವಾಗಿರುವಂಥ ಕೃತಿಗಳನ್ನು ಒಂದಿಷ್ಟು ನಾವು ಪಟ್ಟಿ ಮಾಡೋದಾದರೆ ನೋಡಿ, ಸಣ್ಣ ಕಥೆಗಳ ಸಂಗ್ರಹ ಸುಮಾರು 15 ಸಂಪುಟಗಳಲ್ಲಿ ನೋಡ್ಬೋದು. ಮತ್ತು ಇದರಲ್ಲಿ ರಂಗನ ಮದುವೆ ಇರ್ಬೋದು, ಮಾತುಗಾರ ರಾಮಣ್ಣ ಇವೆಲ್ಲವೂ ಸಾಮಾನ್ಯವಾಗಿ ಮುಂದುವರಿತವೆ. ಹಾಗೆ ಕೆಲವು ನೀಳಗತೆಗಳನ್ನು ಬರೆದರೆ ಸುಬ್ಬಣ್ಣ ಅಂತ ಹೇಳಿ ಒಂದು ನೀಳಗತೆ, ಹಾಗೆ ಶೇಷಮ್ಮ ಅನ್ನುವಂಥದ್ದು ಒಂದು ನೀಳಗತೆಯನ್ನು ಬರೆದಿದ್ದಾರೆ 1928ರಲ್ಲಿ ಮತ್ತು 1976ರಲ್ಲಿ ಸಣ್ಣ ಕಥೆಗಳನ್ನು ಬರೆದಿದ್ದಾರೆ, ನೀಳಗತೆಗಳನ್ನು. ಹಾಗೆ ಇವರು ಕಾವ್ಯ ಸಂಕಲನಗಳು ಏನು ಕಡಿಮೆ ಇಲ್ಲ. ಭಿನ್ನಹ ಅನ್ನಿರ್ಬೋದು, ಮನವಿ ಅನ್ನೋ ಹೇಳಿ, ಹಾಗೆ ಅರುಣ, ಹಾಗೆ ತಾವರೆ, ಸಂಕ್ರಾಂತಿ, ನವರಾತ್ರಿ ಬಹಳ ಪ್ರಮುಖವಾಗಿರುವಂಥ ಒಂದು ಕಾವ್ಯ ಸಂಕಲನ ಇವ್ರದ್ದು. ಹಾಗೆ ಚಲುವು, ಸುನೀತ, ಮಲಾರ ಅಂಥೇಳಿ ಶ್ರೀರಾಮ ಪಟ್ಟಾಭಿಷೇಕ ಖಂಡ ಕಾವ್ಯವನ್ನು ಸಹಿತ ಇವರು ರಚನೆ ಮಾಡಿದ್ದಾರೆ. ಅಂದರೆ ಒಂದಿಷ್ಟು ಕಾವ್ಯ ಮತ್ತು ಖಂಡ ಕಾವ್ಯ ಇವೆರಡು ವ್ಯತ್ಯಾಸ ಗೊತ್ತಿರಬೇಕು ನಮಗೆ. ಕಾವ್ಯ ಸ್ವಲ್ಪ ದೀರ್ಘವಾಗಿರುವಂಥದ್ದು, ಖಂಡಕಾವ್ಯ ಅದರಲ್ಲಿ ಸ್ವಲ್ಪ ಕಡಿಮೆ ಗಾತ್ರದಲ್ಲಿ ಇರುವಂಥದ್ದು. ಈ ಗಾತ್ರವನ್ನು ಅನುಸರಿಸಿ ಇದನ್ನು ಖಂಡಕಾವ್ಯ ಮತ್ತು ಕಾವ್ಯಗಳು ಅಂತ ಕರಿತೀವಿ. ಹಾಗೆ ಇನ್ನೊಂದು ಕೆಲವು ಜೀವನ ಚರಿತ್ರೆಗಳನ್ನು ಬರೆದಿದ್ದಾರೆ. ರವೀಂದ್ರನಾಥ ಠಾಕೂರ್ ಇರ್ಬೋದು, ಶ್ರೀ ರಾಮಕೃಷ್ಣ ಪರಮಹಂಸರನ್ನು ಕುರಿತಾದಂಥ ಜೀವನ ಚರಿತ್ರೆ ಇರ್ಬೋದು. ಮತ್ತು ಪ್ರಬಂಧಗಳಲ್ಲಿ ಬಹಳ ಪ್ರಮುಖವಾಗಿರುವಂಥದ್ದು ಮಾತ್ರ 1-2-3 ಪ್ರಬಂಧಗಳನ್ನು ನೋಡೋದಾದರೆ ಕನ್ನಡದ ಸೇವೆ ಅಂತೇಳಿ 1930ರಲ್ಲಿ, ಹಾಗೆ ವಿಮರ್ಶೆ 4 ಸಂಪುಟಗಳಲ್ಲಿ ಇವರು ವಿಮರ್ಶೆಗಳನ್ನು ನೋಡ್ಬೋದು. ಹಾಗೆ ಜನತೆಯ ಸಂಸ್ಕೃತಿ ಅನ್ನೋದಿರ್ಬೋದು, ಜನಪದ ಸಾಹಿತ್ಯ ಅನ್ನೋದು, ಆರಂಭದ ಆಂಗ್ಲ ಸಾಹಿತ್ಯ ಅನ್ನೋದು, ಇವು ಅವರು ಬರೆದಂಥ ಬಹಳ ಪ್ರಮುಖವಾಗಿರುವಂಥ ಪ್ರಬಂಧಗಳು. ಹಾಗೆ ಕೆಲವು ನಾಟಕಗಳು, ಇವು ನಾಟಕದಲ್ಲೂ ಬಹಳ ಪ್ರಮುಖವಾಗಿರುವಂಥ ಗೀತ ನಾಟಕಗಳನ್ನು ಸಹಿತ ಅವರು ಬರೆದಿದ್ದಾರೆ. ಹಾಗೆ ನಾಟಕಗಳಲ್ಲಿ ಶಾಂತ ಅನ್ನೋದಿರ್ಬೋದು, ಹಾಗೆ ತಾಳಿಕೋಟೆ ಅನ್ನೋದು ಬಹಳ ಪ್ರಮುಖವಾಗಿರುವಂಥ ನಾಟಕ, ಹಾಗೆ ಯಶೋಧರ ಅನ್ನುವಂಥದ್ದು ಒಂದು ಗೀತ ನಾಟಕ, ಹಾಗೆ ಕಾಕನಕೋಟೆ ಅನ್ನೋದು ಇದು ನಿಮಗೆಲ್ಲ ಗೊತ್ತಿರುವಂಥದ್ದೇ. ಇದು ಭಾಳ ಸಿನಿಮಾ ಆಗಿಯೂ ಸಹಿತ ಬಹಳ ಪ್ರಮುಖವಾಗಿರುವಂಥ ಒಂದು ಪ್ರಭಾವವನ್ನು ಬೀರಿದೆ. ಹಾಗೆ ಚಂಡಮಾರುತ, ಪುರಂದರದಾಸ, ಹಾಗೆ ಭಟ್ಟರ ಮಗಳು ಅನ್ನೋದು ಉಷಾ, ಆಮೇಲೆ ಕನಕದಾಸರನ್ನು ಕುರಿತು ಕಾಳಿದಾಸ, ಹಾಗೆ ಅಜ್ಜನ ದಾರಿ, ಇವು ಅವರು ಬರೆದಂಥ ಪ್ರಮುಖವಾಗಿರುವಂಥ ನಾಟಕಗಳು. ಹಾಗೆ ಕಾದಂಬರಿಗಳು ಬಹಳ ಪ್ರಮುಖವಾಗಿರುವಂಥ ಒಂದು ಸಾಹಿತ್ಯ ಪ್ರಕಾರ ಇವ್ರದ್ದು ಕಾದಂಬರಿ. ಇವರ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು ಇವರ ಕಾದಂಬರಿ ಸಾಹಿತ್ಯವನ್ನೇ ಆಧರಿಸಿ ಕೊಟ್ಟಿದ್ದಾರೆ. ಮತ್ತು ಓವರಾಲು ಸಹಿತ ಗಮನಿಸಿದ್ದಾರೆ. ಭಾಳ ಪ್ರಮುಖವಾಗಿರುವಂಥ ಕೃತಿ ಚಿಕ್ಕವೀರ ರಾಜೇಂದ್ರ ಅಂಥೇಳಿ 1956ರಲ್ಲಿ ಇದು ಪ್ರಕಟಗೊಳ್ಳುತ್ತೆ. ಹಾಗೆ ಇವರು ಇನ್ನೊಂದು ಕಾದಂಬರಿಯನ್ನು ಬರೀತಾರೆ, ಚನ್ನಬಸವನಾಯಕ ಅಂಥೇಳಿ. ಚನ್ನಬಸವನಾಯಕ ಹಾಗೂ ಚಿಕ್ಕವೀರ ರಾಜೇಂದ್ರ ಇವು ಐತಿಹಾಸಿಕ ಹಿನ್ನೆಲೆಯ ಕಾದಂಬರಿಗಳು, ಆದರೆ ಬಹಳ ವಿಶೇಷವಾದಂಥ ಚಿಂತನವನ್ನು ಈ ಕಾದಂಬರಿಗಳ ಮೂಲಕ ನಮಗೆ ಕಟ್ಟಿಕೊಡ್ತಾರೆ. ಹಾಗೆ ಇವರ ಜೀವನದ ಘಟನಾವಳಿಗಳನ್ನು ಅಥವಾ ಜೀವನದ ಅನುಭವಗಳನ್ನು ಭಾವ ಅಂಥೇಳಿ ಒಂದು ಆತ್ಮಕಥೆಯಾಗಿ ಕೊಟ್ಟಿದ್ದಾರೆ. ಇದು ಸರಿಸುಮಾರು 3 ಸಂಪುಟಗಳಲ್ಲಿ ಇದು ಪ್ರಕಟಗೊಂಡಿದೆ. ಆ ಭಾವ ಅಂಥೇಳಿ ಇವರ ಪ್ರಮುಖವಾಗಿರುವಂಥ ಒಂದು ಸಾಹಿತ್ಯ ಕೃತಿ, ಅಂದರೆ ಆತ್ಮಕಥೆ. ಇದು ಸಹಿತ ಬಹಳ ಪ್ರಮುಖವಾಗಿ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಏನು ಮಾಸ್ತಿಯವರ ಆತ್ಮಕಥನ ಯಾವುದು ಅಥವಾ ಭಾವ ಆತ್ಮಕಥನ ಇದು ಯಾರದು ಅಂತ ಕೇಳ್ತಾರೆ. ಇದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಇದು ನೆನ್ಪಿಟ್ಕೋಬೇಕಾಗಿರುವಂಥ ಬಹಳ ಪ್ರಮುಖವಾದಂಥ ಒಂದು ಅಂಶ. ಓಕೆ, ಆ ಭಾವ ಅನ್ನುವಂಥ ಏನು 3 ಸಂಪುಟಗಳಲ್ಲಿ ಪ್ರಕಟಗೊಂಡಿತ್ತು ಅದಷ್ಟನ್ನು ಸೇರಿಸಿ ಒಂದು ಸಂಪುಟ ಮಾಡಿ ಇಲ್ಲಿ ಒಂದು ಸಂಗ್ರಹ ಇದೆ, ಅದನ್ನು ನೋಡ್ಬೋದು. ಭಾವ ಅನ್ನೋದು ಇವರ ಒಂದು ಆತ್ಮಕಥನ.
ಸ್ನೇಹಿತರೆ, ನಾವು ಇಷ್ಟೆಲ್ಲ ಸೇವೆ ಮಾಡಿದಂಥ ಮಾಸ್ತಿಯವರನ್ನು ನಮ್ಮ ಕನ್ನಡ ನಾಡು ಏನೆಲ್ಲ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ ಅಂದರೆ ಬಹಳ ವಿಶೇಷವಾಗಿ ಗೌರವಿಸಿದೆ. ಅದನ್ನು ಗಮನಿಸ್ಬೋದು. 1969ರಲ್ಲಿ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಣ್ಣ ಕಥೆಗಳು ಸಂಪುಟಕ್ಕೆ ಕೊಟ್ಟು ಗೌರವಿಸಿದೆ. ಹಾಗೆ 1972ರಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಸಿಕ್ಕಿದೆ. ಹಾಗೆ 1974ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಪದವಿಯನ್ನು ಕೊಟ್ಟು ಇವರಿಗೆ ಗಮನಿಸಿದ್ದಾರೆ. ಹಾಗೆ 1956ರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯ ಇವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ. ಹಾಗೆ 1977ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ. 1983ರಲ್ಲಿ ವರ್ಧಮಾನ ಪ್ರಶಸ್ತಿಯನ್ನು ಕೊಟ್ಟು ಇವರನ್ನು ಗೌರವಿಸಿದ್ದಾರೆ. ಹಾಗೆ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಚಿಕ್ಕವೀರರಾಜೇಂದ್ರ ಅನ್ನುವಂಥ ಕಾದಂಬರಿಯನ್ನು ಆಧರಿಸಿ ಕೊಟ್ಟು ಇವರನ್ನು ಗೌರವಿಸಿದೆ. ಇಷ್ಟೆಲ್ಲ ಇವರಿಗೆ ಕೊಟ್ಟಂಥ ಪ್ರಶಸ್ತಿಗಳು. ಹಾಗೆಯೇ ಇವರ ಒಂದು ಅಂತಿಮ ಅಂತಂದರೆ ಜೀವನದ ಪರ್ಯಂತ ಕನ್ನಡದ ಸೇವೆಯನ್ನು ಮಾಡಿದಂಥ ಮಾಸ್ತಿಯವರು 6 ಜೂನ್ 1986ರಲ್ಲಿ ತಮ್ಮ 95ನೇ ವಯಸ್ಸಿನಲ್ಲಿ ನಮ್ಮನ್ನೆಲ್ಲ ಅಗಲ್ತಾರೆ ಅನ್ನೋದು ಸಹಿತ ಒಂದು ವಿಷಾದದ ಮಾತು ನಾವು ನೆನಪಿಟ್ಕೋಬೇಕಾಗತ್ತೆ. ಅವರ ಜೀವನದ ಚರಿತ್ರೆ ಅಥವಾ ಮಾಸ್ತಿಯವರನ್ನು ಪರಿಚಯ ಮಾಡ್ಕೋಬೇಕಾದ್ರೆ ಇನ್ನೊಂದು ಬಹಳ ಮುಖ್ಯವಾದಂಥ ಒಂದು ಸಂದೇಶ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ದೇನು ಅಂತಂದರೆ, ಕನ್ನಡವೇ ಎಲ್ಲರ ಆಸ್ತಿ ಆಗಬೇಕು ಎಂದವರು ಮಾಸ್ತಿ. ನೋಡಿ, ಎಂಥ ಒಂದು ಕನ್ನಡದ ಬಗ್ಗೆ, ಕನ್ನಡದ ಅಭಿಮಾನದ ಮತ್ತು ಕನ್ನಡ ಭಾಷೆ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ ಎಂಥ ಒಂದು ಅಭಿಮಾನವನ್ನು ಹೊಂದಿದ್ರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಇಂಥ ದಿಗ್ಗಜರಿಂದನೇ ಕನ್ನಡ ನಾಡು ಇವತ್ತು ರಾಷ್ಟ್ರವ್ಯಾಪಿ ಅಷ್ಟೇ ಅಲ್ಲ ವಿಶ್ವವ್ಯಾಪಿಯಾಗಿ ಹರಡ್ತಾ ಇದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹಾಗೆ ಮತ್ತೊಂದು ಬಹಳ ವಿಶೇಷವಾದಂಥ ಒಂದು ವಿಚಾರವನ್ನು ನಾನು ಮತ್ತೆ ಮೆಲುಕು ಹಾಕ್ತೀನಿ. ಅಂದರೆ ಒಂದೇ ವಿಡಿಯೋದಲ್ಲಿ ಇದನ್ನು ಚರ್ಚೆ ಮಾಡಿದ್ವಿ, ಆದರೂ ಮತ್ತೊಮ್ಮೆ ಅದನ್ನು ಮೆಲುಕು ಹಾಕ್ತೀನಿ. ಏನು ಅಂದರೆ ಇವರ ಜೀವನ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಹೊಂಗೇನಹಳ್ಳಿಯಲ್ಲಿ 1891 ಜೂನ್ 6ರಂದು ಇವರು ಜನಿಸ್ತಾರೆ. ಇವರ ತಂದೆ ಹೆಸರು ರಾಮಸ್ವಾಮಿ ಅಯ್ಯಂಗಾರ್, ತಾಯಿಯ ಹೆಸರು ತಿರುಮಲಮ್ಮ ಅಂಥೇಳಿ. ಇವರ ಮನೆತನಕ್ಕೆ ಮಾಸ್ತಿ ಅಂತ ಒಂದು ಹೆಸರು ಬಂತು. ಯಾಕೆಂದರೆ ಇವರು ಮನೆತನದವರು ಊರು, ಪೂರ್ವಜರ ಊರು ಇದು ಮಾಸ್ತಿ ಆಗಿತ್ತು ಅನ್ನೋದು. ಹಾಗೆ ಇವರ ಬಾಳ ಸಂಗಾತಿ ಮತ್ತು ಸಾಹಿತ್ಯ ಮತ್ತು ಅವರ ಸೇವೆಗೆ, ಸಮಾಜ ಸೇವೆಗೆ ಬೆಂಬಲವಾಗಿ ನಿಂತಂಥವರು ಪಂಕಜ ಅವರ ಸಂಗಾತಿ. ಹಾಗೆ ಇವರಿಗೆ 6 ಜನ ಹೆಣ್ಣು ಮಕ್ಕಳು. ಇವರು ನಿಧನರಾಗಿದ್ದು ಜೂನ್ 6, ಜನಿಸಿದ್ದು ಜೂನ್ 6, ನಿಧನರಾಗಿದ್ದು ಜೂನ್ 6. ಇದು ವಿಶೇಷ ಅಲ್ವಾ? ಸಾಧಕರ, ಅದಕ್ಕಾಗಿಯೇ ಶರಣರ ಸಾಧನೆ ಮರಣದಲ್ಲಿ ಕಾಣುವ ಅಂತ ನನಗೆ ಬಹಳ ವಿಶೇಷವಾದಂಥ ವ್ಯಕ್ತಿತ್ವ. ಹಾಗೆ 1986ರಲ್ಲಿ ಇವರು ತಮ್ಮ 95ನೇ ವಯಸ್ಸಿನಲ್ಲಿ ಇವರು ಕೀರ್ತಿಶೇಷರಾಗ್ತಾರೆ ಅನ್ನೋದನ್ನು ನಾವು ಮತ್ತೊಮ್ಮೆ ಮೆಲುಕು ಹಾಕಬೇಕು. ಹಾಗೆ ಇವರ ಸಾಹಿತ್ಯ ರಚನೆ ಪ್ರಾರಂಭ ಹೇಗಾಯಿತು, ಇವರಿಗೇನು ಪ್ರೇರಣೆ ಆಯಿತು ಅಂತ ನೋಡೋದಾದರೆ, ಸ್ಟ್ರ್ಯಾಂಡ್ ಅನ್ನುವಂಥ ಒಂದು ಇಂಗ್ಲೀಷ್ ಪತ್ರಿಕೆಯನ್ನು ಪ್ರಕಟ ಆಗ್ತಾಯಿತ್ತು. ಆ ಪತ್ರಿಕೆ ಇವರಿಗೆ ಓದ್ತಾ ಇದ್ದರು. ಅದರಲ್ಲಿ ಬಹಳ ವಿಶೇಷವಾಗಿ ಅಂತಂದರೆ ಇವರಿಗೆ ಅದರಲ್ಲಿ ಬರುವಂಥ ಇಂಗ್ಲೀಷ್ ಸಣ್ಣ ಕಥೆಗಳನ್ನು ಓದುವ ಹವ್ಯಾಸವಿತ್ತು ಇವರಿಗೆ. ಆ ಇಂಗ್ಲೀಷ್ ಸಣ್ಣ ಕಥೆಗಳು ಸಣ್ಣ ಸಣ್ಣ ವಿಚಾರಗಳು, ಸಾಮಾನ್ಯವಾಗಿರುವಂಥ ವಿಚಾರಗಳು, ಸಾಮಾನ್ಯ ಜನರು ತಮ್ಮ ಬದುಕಿನಲ್ಲಿ ಅಥವಾ ದಿನನಿತ್ಯ ಅದನ್ನು ಎದುರಿಸ್ತಾ ಇರುವಂಥ ಸನ್ನಿವೇಶಗಳನ್ನು ನೋಡಿ ಆ ಕಥೆ, ಇದು ಇಂಥ ಸಾಕಷ್ಟು ನಮ್ಮ ಸುತ್ತಮುತ್ತ ಇದ್ದಾವಲ್ಲ, ನಾನು ಯಾಕಿಂಥ ಕಥೆಗಳನ್ನು ಬರೀಬಾರ್ದು ಅಂತ ಯೋಚನೆ ಮಾಡೋದಕ್ಕೆ ಈ ಒಂದು ಪ್ರೇರಣೆ ಈ ಸ್ಟ್ರ್ಯಾಂಡ್ ಅನ್ನುವಂಥ ಪತ್ರಿಕೆ, ಇಂಗ್ಲೀಷ್ ಪತ್ರಿಕೆ. ಅದನ್ನು ನೋಡಿ ಕನ್ನಡದಲ್ಲಿಯೂ ಸಣ್ಣ ಕಥೆಗಳನ್ನು ಬರೆಯುವಂಥ ಪ್ರೇರಣೆ ಅವರಿಗೆ ಆಗುತ್ತೆ. ಹಾಗಾಗಿ ಇವರು ಸಣ್ಣ ಕಥೆಗಳನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಇವರು ಸಣ್ಣ ಕಥೆಗಳ ಜನಕ ಅಂತಂದೇ ಕರಿತೀವಿ. ಹಾಗಾಗಿ 1910ರಲ್ಲಿ ಇನ್ನೂ ಅವರು BA ಓದುವಾಗೇ ಇವರಿಗೆ ರಂಗನ ಮದುವೆ ಅನ್ನುವಂಥ ಸರಳ ಸುಂದರ ಸಣ್ಣ ಕಥೆಯನ್ನು ಇವರು ರಚಿಸ್ತಾರೆ. ಇವರ ಮೊದಲ ಸಣ್ಣ ಕಥೆ ಅದು. ಇವಾಗ ಬಹಳ ಪ್ರಮುಖವಾಗಿರುವಂಥ ಕಥೆ. ಇದನ್ನು ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದನ್ನು ಕೇಳ್ತಿರ್ತಾರೆ. ಮಾಸ್ತಿಯವರ ಮೊದಲ ಸಣ್ಣ ಕಥೆ ಯಾವುದು ಅಂತ, ರಂಗನ ಮದುವೆ ಅಂತ ಹೇಳಿ. ಹಾಗೆ ಮಾಸ್ತಿ ಅವರು ಪತ್ರಿಕೋದ್ಯಮಿಯೂ ಆಗಿ ಅವರು ತಮ್ಮ ಸೇವೆಯನ್ನು ಮಾಡ್ತಾರೆ. ಅವರು 1944ರಿಂದ 1965ರವರೆಗೆ ಜೀವನ ಅಂಥೇಳಿ ಒಂದು ಮಾಸಪತ್ರಿಕೆಯನ್ನು ಯಶಸ್ವಿಯಾಗಿ ನಡೆಸ್ತಾರೆ. ಇದು ಸಹಿತ ಅವರ ಒಂದು ಜೀವನದಲ್ಲಿ ಅಥವಾ ಅವರ ಸಾಹಿತ್ಯ ರಚನೆಯಲ್ಲಿ ಬಹಳ ಪ್ರಮುಖವಾಗಿ ನಾವು ದಾಖಲಿಸಬೇಕಾಗಿರುವಂಥ ಒಂದು ಅಂಶ.
ಇವರು ಇಂಗ್ಲೀಷ್ ಬಗ್ಗೆ ಬಹಳ ಒಂದು ಆಸಕ್ತಿ ಇರುತ್ತೆ ಇವರಿಗೆ. ಯಾಕಂದರೆ ಇಂಗ್ಲೀಷ್ MA ಮಾಡಿರೋದ್ರಿಂದ ಇವರಿಗೆ ಬಹಳ ಆಸಕ್ತಿ ಇರುತ್ತೆ. ಹಾಗಾಗಿ ಮಾಸ್ತಿ ಇಂಗ್ಲೀಷ್ ಸಾಹಿತ್ಯಾಭಿಮಾನಿ, ಆಂಗ್ಲ ಭಾಷೆಯಲ್ಲೇ ಬರೆದು ಹೆಸರು ಮಾಡಬೇಕು ಅನ್ನೋವಂಥ ಆಸೆ ಇದ್ದವರು. ಆದರೆ ಒಂದು ಘಟನೆ, ಹಳ್ಳಿಯಲ್ಲಿ ನಡೆದಂಥ ಒಂದು ಘಟನೆ ಅವರ ಏನು ಸಾಹಿತ್ಯ ರಚನೆಗೆ ಯಾವ ಭಾಷೆ ತಗೋಬೇಕು ಮತ್ತು ಯಾಕೆ ಅದು ತಗೋಬೇಕು ಅನ್ನೋದಕ್ಕೆ ಒಂದು ದಿಗ್ದರ್ಶನ ಆಗುತ್ತೆ. ಯಾವುದದು ಅಂದರೆ, ಕೋಲಾರ ಜಿಲ್ಲೆ ಮಲ್ಲಸಂದ್ರ ಅನ್ನುವಂಥ ಗ್ರಾಮದಲ್ಲಿ ರೈತನೊಬ್ಬನ ಜೊತೆ ನಡೆದಂಥ ಸಂವಾದ ಆ ಘಟನೆ. ಏನದು ಘಟನೆ ಅಂದರೆ, ಅಲ್ಲಿ ಈ ರೈತರ ಜೊತೆಯಲ್ಲಿ ಈ ಕಂದಾಯ ಕಟ್ಟೋದಕ್ಕೆ ಮತ್ತು ಆ ಆಸ್ತಿ ವಿಚಾರವಾಗಿ ಈ ಥರ ಚರ್ಚೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಒಬ್ಬ ರೈತ ಹೇಳ್ತಾನೆ, ನಿಮ್ಮ ರೂಲ್ಸ್ ಗೀಲ್ಸ್ ಎಲ್ಲ ಇಂಗ್ಲೀಷ್ನಲ್ಲಿವೆ, ನನಗೇನು ಗೊತ್ತು ಬುದ್ಧಿ ಎಂಬ ಅಸಹಾಯಕವಾದಂಥ ಒಂದು ನುಡಿಯನ್ನು ನುಡಿತಾನವನು. ಹಾಗೆ ಹೇಳಿದಾಗ ಯಾಕಂದರೆ ಆವಾಗ ಆಡಳಿತ ಭಾಷೆ ಇಂಗ್ಲೀಷ್ ಆಗಿತ್ತು. ಹಾಗಾಗಿ ಆವಾಗ ಆಡಳಿತದ ವೈಫಲ್ಯವನ್ನು, ಅದರ ಮೂಲವನ್ನು ಅರಿತಂಥ ಅವರು ಕನ್ನಡದಲ್ಲಿ ಬರೆಯೋದಕ್ಕೆ ಒಂದು ಮೂಲವಾದಂಥ ಪ್ರೇರಣೆ ಆಗುತ್ತೆ. ಹಾಗಾಗಿ ಅವರು ಕನ್ನಡದಲ್ಲೇ ನಾನು ಇನ್ಮೇಲೆ ಬರಿತೀನಿ ಅನ್ನೋವಂಥ ನಿರ್ಧಾರವನ್ನು ಮಾಡ್ತಾರೆ. ಹಾಗಾಗಿ ಬಹಳ ಮುಖ್ಯವಾಗಿ ಇದನ್ನು ಗಮನಿಸಬೇಕು. ಒಂದು ಭಾಷೆ ಸತ್ವಯುತವಾಗಿ ಬೆಳಿಬೇಕಾದ್ರೆ ನಾವು ಎಲ್ಲ ಭಾಷೆಯಿಂದ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಆದರೆ ಅಭಿವ್ಯಕ್ತಿಪಡಿಸೋದು ಮಾತ್ರ ನಮ್ಮ ಭಾಷೆಯಲ್ಲೇ ಅಭಿವ್ಯಕ್ತಿಪಡಿಸಬೇಕು, ಅದು ಕನ್ನಡವಾಗಿರಬೇಕು ಅನ್ನೋದಕ್ಕೆ ಮಾಸ್ತಿ ಹಾಕಿಕೊಟ್ಟಂಥ ಬಹಳ ಮುಖ್ಯವಾದಂಥ ಒಂದು ಮಾರ್ಗ ಅದು. ಹಾಗೆ ಸಣ್ಣ ಕಥೆಗಳ ರಚನೆ ಅವರ ಪ್ರಧಾನವಾಗಿ ಆರಿಸ್ಕೊಂಡು ಅದರಲ್ಲಿ ಆರಿಸ್ಕೊಂಡ್ರೂ ಸಹಿತ ಅದರಲ್ಲಿ ಅವರು ಸಾಕಷ್ಟು ಕೃಷಿಯನ್ನು ಮಾಡಿದರೂ ಸಹಿತ ನೂರಾರು ಸಣ್ಣ ಕಥೆಗಳನ್ನು ಬರೆದರೂ ಸಹಿತ, ಆದರೆ ಸಾಹಿತ್ಯದ ವಿವಿಧ ಬೇರೆ ಪ್ರಕಾರಗಳಲ್ಲೂ ಸಹಿತ ಅವರು ಸಾಹಿತ್ಯವನ್ನು ರಚಿಸ್ತಾರೆ. ಯಾವುದದು ಅಂದರೆ ಕಾವ್ಯಗಳನ್ನು ರಚಿಸ್ತಾರೆ. ನಾಟಕಗಳು, ಬಹಳ ವಿಶೇಷವಾದಂಥ ನಾಟಕಗಳನ್ನು, ಅದನ್ನು ನಾನು ಮುಂದೆ ಚರ್ಚೆ ಮಾಡ್ತೇನೆ. ನಾಟಕಗಳನ್ನು ರಚಿಸ್ತಾರೆ. ಕಾದಂಬರಿ ಇವರ ಬಹಳ ಪ್ರಮುಖವಾಗಿರುವಂಥ ಒಂದು ಸಾಹಿತ್ಯ ಪ್ರಕಾರ ಆಗುತ್ತೆ. ಕಾದಂಬರಿಗಳನ್ನು ರಚಿಸ್ತಾರೆ. ವಿಮರ್ಶೆಗಳು, ವಿಡಂಬನೆಗಳು, ಹೀಗೆ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳಲ್ಲೂ ಸಹಿತ ಇವರು ಸಾಹಿತ್ಯವನ್ನು ರಚಿಸ್ತಾರೆ. ಕನ್ನಡಕ್ಕೆ ಸರಿಸುಮಾರು 123ಕ್ಕಿಂತ ಹೆಚ್ಚು ಕೃತಿಗಳನ್ನು ಇವರ ಮಾಸ್ತಿಯವರ ಲೇಖನಿಯಿಂದ ಒಡಮೂಡಿ ಬರ್ತವೆ. ಇವರು ತಮ್ಮ ಕಾವ್ಯನಾಮ ಶ್ರೀನಿವಾಸ ಅನ್ನುವಂಥ ಕಾವ್ಯನಾಮದಿಂದ ನೂರಾರು ಸಣ್ಣ ಕಥೆಗಳನ್ನು ಸಹಿತ ಇವರು ರಚಿಸಿದ್ದಾರೆ ಅನ್ನೋದು ನಾವು ಇಲ್ಲಿ ಸ್ಮರಿಸಬೇಕಾಗುತ್ತೆ. ಆದರೆ ಮಾಸ್ತಿಯವರ ಭಾಳ ಪ್ರಮುಖವಾಗಿ ನಾವು ಇಲ್ಲಿ ಅವರ ಸಾಹಿತ್ಯವನ್ನು ಅವಲೋಕನ ಮಾಡಬೇಕಾದ್ರೆ ಅವರ ಈ ದೃಷ್ಟಿಕೋನಗಳನ್ನು, ಯಾವ ದೃಷ್ಟಿಕೋನದಲ್ಲಿ ಇವರು ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ ಅಂತ ನೋಡೋದಾದರೆ, ಸಾಮಾನ್ಯವಾಗಿ ನವೋದಯ ಯುಗದ ಮೌಲ್ಯಗಳಾದಂಥ ವಿಚಾರವಾದ ಇರ್ಬೋದು, ವೈಚಾರಿಕತೆ ಇರ್ಬೋದು, ಮಾನವತಾವಾದ ಇರ್ಬೋದು, ಪ್ರೇಮ ಬಹಳ ಮುಖ್ಯವಾಗಿ, ಮತ್ತು ಆಧ್ಯಾತ್ಮ ಮತ್ತು ಪ್ರಕೃತಿ, ಮತ್ತು ಇವನ್ನು ಬಹಳ ಮುಖ್ಯವಾಗಿ ತಮ್ಮ ಸಾಹಿತ್ಯದ ಮೌಲ್ಯಗಳಾಗಿ ಇವರು ಆಧರಿಸ್ತಾರೆ. ಹಾಗೆ ಕುಶಲತೆ, ಸೌಮ್ಯತೆ, ಜೀವನ ದರ್ಶನಗಳನ್ನು ಸಹಿತ ಇವರು ಸ್ಪಷ್ಟವಾಗಿ ಇವರ ಸಾಹಿತ್ಯದಲ್ಲಿ ನಾವು ನೋಡಬಹುದು. ಹಾಗಿದ್ರೆ ಇವರ ಸಾಹಿತ್ಯದ ಅವಲೋಕನ ಈಗ ನೋಡ್ತಾ ಹೋಗೋಣ. ಬಹಳ ಮುಖ್ಯವಾಗಿ ಇವರು ಬರೆದಿದ್ದು, ಪ್ರಾರಂಭ ಮಾಡಿದ್ದು ಅಂದರೆ ಕಥೆಗಳು ಅಂತ ನಾನು ಆಗಲೇ ನಿಮ್ಮ ಹತ್ರ ಚರ್ಚೆ ಮಾಡಿದ್ದೇನೆ. ಇವರ ಮಾಸ್ತಿಯವರ ಕಥಾಲೋಕ ಅಥವಾ ಕಥಾ ಪ್ರಪಂಚ ಅಂತಲೇ ಗಮನಿಸ್ತೀವಿ. ಇದು ಎಲ್ಲ ಕಾಲಕ್ಕೂ ಅತ್ಯಂತ ಎದ್ದು ನಿಲ್ಲುವಂತಹ ಅಥವಾ ಅವಲೋಕನ ಮಾಡಲೇಬೇಕಾಗಿರುವಂಥ ಶ್ರೇಷ್ಠ ಕಥೆಗಳು ಈ ಕಥಾಲೋಕದಲ್ಲಿ ನಾವು ನೋಡ್ತೀವಿ. ಮಾಸ್ತಿಯವರ ಕಥಾಲೋಕದಲ್ಲಿ ತಮ್ಮ ಕಥೆಗಳಲ್ಲಿ ಸಾಮಾಜಿಕ ಸಮಸ್ಯೆಗಳನ್ನೇ ಬಹಳ ಮುಖ್ಯವಾಗಿ ಇವರು ಆಯ್ಕೆ ಮಾಡ್ಕೊತಾರೆ. ಮತ್ತು ಸಾಮಾಜಿಕ ಸಮಸ್ಯೆಗಳು ಮತ್ತು ಗಂಡು ಹೆಣ್ಣಿನ ಆಕರ್ಷಣೆಗಳು, ಇದು ಬಹಳ ಪ್ರಮುಖವಾಗಿ ಅವರು ಅದನ್ನು ಸಹಿತ ಗಮನಿಸ್ತಾರೆ. ಅವರ ಕಥೆಗಳಲ್ಲಿ ದಾಂಪತ್ಯದ ನೋವು ನಲಿವುಗಳು, ಇವು ಬಹಳ ಪ್ರಮುಖವಾಗಿ ಅವರ ಕಥೆಗಳಲ್ಲಿ ನಾವು ಗಮನಿಸಬೇಕಾಗಿರುವಂಥ ಮುಖ್ಯವಾದಂಥ ಅಂಶಗಳು. ಇವನ್ನ ಇಟ್ಕೊಂಡ್ಬಿಟ್ಟು, ಅಂದರೆ ಸಾಮಾಜಿಕ ಸಮಸ್ಯೆಗಳನ್ನು ಮತ್ತು ಗಂಡು ಹೆಣ್ಣಿನ ಆಕರ್ಷಣೆಯ ಸನ್ನಿವೇಶಗಳನ್ನು ಮತ್ತು ಆ ತುಡಿತಗಳನ್ನು ಮತ್ತು ದಾಂಪತ್ಯದ ನೋವು ಮತ್ತು ನಲಿವುಗಳನ್ನು ಇವರ ಕಥೆಯ ಬಹಳ ಮುಖ್ಯವಾದಂಥ ವಸ್ತುವಾಗಿ ಇವರು ಆಧರಿಸ್ತಾರೆ ಅನ್ನೋದು ನಾವು ಮುಖ್ಯವಾಗಿ ನೋಡಬೇಕಾಗುತ್ತೆ. ಇನ್ನೊಂದು, ಮನುಷ್ಯನ ಘನತೆ, ತ್ಯಾಗ ಮತ್ತು ನ್ಯಾಯಪರತೆ, ಔದಾರ್ಯ ಮತ್ತು ಸ್ನೇಹ, ಪ್ರೀತಿ, ಮಾನವೀಯತೆ ಮತ್ತು ಕರುಣೆ ಮೊದಲಾದ ಮೌಲ್ಯಗಳಲ್ಲದೆ ಮನುಷ್ಯನಲ್ಲಿರುವಂಥ ಸಹಜವಾಗಿರುವಂತಹ ಸ್ವಾರ್ಥ, ದೌರ್ಬಲ್ಯ, ಸಣ್ಣತನಗಳನ್ನು ಸಹಿತ ಸಹಜವಾಗಿ ಅವರು ತಮ್ಮ ಕಥೆಗಳಲ್ಲಿ ಬಿಂಬಿಸಲು ಇವರು ಸಾಮಾನ್ಯ ವ್ಯಕ್ತಿಗಳನ್ನೇ ತಮ್ಮ ಕಾವ್ಯದ ಅಥವಾ ತಮ್ಮ ಕಥೆಗಳ
ನಾಯಕರನ್ನಾಗಿ ಆಯ್ಕೆ ಮಾಡ್ಕೊತಾರೆ. ಅವರನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಈ ಅಂಶಗಳನ್ನು ಅಳವಡಿಸೋದಕ್ಕೆ ಸಮಾಜದಲ್ಲಿ ಅಥವಾ ತಮ್ಮ ಸುತ್ತಮುತ್ತಲಲ್ಲಿ ಕಾಣುವಂಥ ಈ ಸಾಮಾನ್ಯವಾಗಿರುವಂತಹ ವಿಚಾರಗಳನ್ನು ಆಯ್ಕೆ ಮಾಡಿಕೊಂಡು ಅವರ ಕಥೆಗಳನ್ನು ರಚಿಸ್ತಾರೆ. ಇಲ್ಲಿ ಮನುಷ್ಯನ ಘನತೆ ಬಗ್ಗೆ ಆಗಿರ್ಬೋದು, ಮನುಷ್ಯನ ತ್ಯಾಗದ ಬಗ್ಗೆ ಆಗಿರ್ಬೋದು, ನ್ಯಾಯಪರತೆಯ ಬಗ್ಗೆ ಆಗಿರ್ಬೋದು, ಔದಾರ್ಯದ ಬಗ್ಗೆ ಆಗಿರೋದು, ಸ್ನೇಹದ ಬಗ್ಗೆ ಆಗಿರೋದು, ಪ್ರೀತಿ ಬಗ್ಗೆ ಆಗಿರ್ಬೋದು, ಮಾನವೀಯತೆ ಬಗ್ಗೆ, ಕರುಣೆ ಬಗ್ಗೆ, ಇದು ಬಹಳ ಮುಖ್ಯವಾದಂಥ ಅಂಶಗಳನ್ನು ಇವರು ದಾಖಲಿಸ್ತಾರೆ. ಅದರ ಜೊತೆಯಲ್ಲಿ ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಅಡಕ ಅಥವಾ ಅಂತರ್ಗತವಾಗಿರುವಂಥ ಸ್ವಾರ್ಥದ ಗುಣವಾಗಿರ್ಬೋದು, ಅದು ಒಳಿತು ಕೆಡುಕುಗಳ ವಿಶ್ಲೇಷಣೆಗೆ ತೊಡಗುತ್ತಾರೆ. ಹಾಗೆ ದೌರ್ಬಲ್ಯಗಳಿರ್ಬೋದು, ಸಣ್ಣತನಗಳಿರ್ಬೋದು, ಇದನ್ನು ಸಹಿತ ಇವರು ಹೊರಗೆ ಹಚ್ತಾರೆ. ಇದನ್ನು ಆಧರಿಸಿ, ಕಥೆಗಳನ್ನು ಆಧರಿಸಿ ನಾವು ಮುಖ್ಯವಾಗಿ 3 ರೀತಿಯಲ್ಲಿ ವಿಂಗಡಿಸ್ಕೋಬೋದು. ಒಂದು ಸಾಮಾಜಿಕ ಕಥೆಗಳು, ಐತಿಹಾಸಿಕ ಕಥೆಗಳು ಮತ್ತು ಪೌರಾಣಿಕ ಕಥೆಗಳಾಗಿ ಇವರ ಒಟ್ಟು ಕಥಾ ಪ್ರಪಂಚವನ್ನು ನಾವು 3 ರೀತಿಯಲ್ಲಿ ವಿಂಗಡಿಸ್ತೀವಿ. ಹಾಗಿದ್ರೆ ಯಾವ್ಯಾವ ಸಾಮಾಜಿಕ ಕಥೆಗಳ ಮುಖ್ಯವಾದಂಥ ಕಥೆಗಳನ್ನು ಯಾವ್ಯಾವ ಬರೆದಿದ್ದಾರೆ, ಐತಿಹಾಸಿಕ ಕಥೆಗಳನ್ನು ಯಾವ ಬರೆದಿದ್ದಾರೆ ಮತ್ತು ಪೌರಾಣಿಕ ಕಥೆಗಳನ್ನು ಯಾವ್ಯಾವ ಬರೆದಿದ್ದಾರೆ ಅಂತ ನೋಡೋದಾದರೆ, ಸಾಮಾಜಿಕ ಕಥೆಗಳಲ್ಲಿ ನಾವು ಈಗಾಗಲೇ ಗಮನಿಸಿದಂತೆ ಮೊದಲ ಕಥೆ ಇವರು ರಂಗನ ಮದುವೆ ಅಂತ ಹೇಳಿರ್ಬೋದು, ವೆಂಕಟಸ್ವಾಮಿಯ ಪ್ರಣಯ ಅನ್ನೋದಿರ್ಬೋದು, ಮೊಸರಿನ ಮಂಗಮ್ಮ ಅನ್ನೋ ಕಥೆ ಇರ್ಬೋದು. ಇದರಲ್ಲೂ ಸಹಿತ ಮೊಸರಿನ ಮಂಗಮ್ಮ ಸಾಮಾನ್ಯವಾಗಿರುವಂಥ ಅತ್ತೆ ಸೊಸೆಯರ ನಡುವಿನ ಒಂದು ವೈಮನಸ್ಸು ಮತ್ತು ಹೊಂದಾಣಿಕೆಯ ಕೊರತೆಯ ಆ ವಸ್ತುವನ್ನು ಆಧಾರವಾಗಿ ಇಟ್ಕೊಂಡು ರಚಿಸಿದಂಥ ಒಂದು ಕತೆ. ಇದು ಸಾಮಾಜಿಕವಾಗಿ ಕಂಡಂತಹ ಅಲ್ಲಿಯ ಕೊರತೆಗಳನ್ನು ಅಥವಾ ಅಲ್ಲಿಯ ಒಳಿತುಗಳನ್ನು ಗುರುತಿಸಿ ಮಾಡಿರುವಂಥ ಒಂದು ಕಥೆಗಳು. ಇನ್ನೊಂದು ಐತಿಹಾಸಿಕ ಕಥೆಗಳು, ಬಹಳ ಪ್ರಮುಖವಾದಂಥ ಐತಿಹಾಸಿಕ ಎಳೆಯನ್ನು ಹಿಡ್ಕೊಂಡು ಕಥೆಗಳಾಗಿ ಬರೆದಿದ್ದಾರೆ. ಅದರಲ್ಲಿ ಬಾದಶಾಹನ ದಂಡನೆ ಅನ್ನೋದಿರ್ಬೋದು, ಆಚಾರ್ಯರ ಪತ್ನಿ ಅನ್ನೋದಿರ್ಬೋದು, ಟಾಲ್ಸ್ಟಾಯ್ನ ಬುರ್ಜ್ ವೃಕ್ಷಗಳು ಅನ್ನುವಂಥ ಕಥೆಯಾಗಿರ್ಬೋದು. ಬಹಳ ವಿಶೇಷವಾದಂಥ ಕಥೆಯನ್ನು ಇಲ್ಲಿ ನಾವು ಗಮನಿಸ್ತೇವೆ. ಅದರಲ್ಲಿ ಟಾಲ್ಸ್ಟಾಯ್ನ ಬುರ್ಜ್ ವೃಕ್ಷಗಳು ನೋಡಿರ್ಬೋದು ನೀವು, ಬಹಳ ವಿಶೇಷವಾದಂಥ ಒಂದು ಕತೆ. ಅದರಲ್ಲಿ ಮಹರ್ಷಿ ಟಾಲ್ಸ್ಟಾಯ್ ತಾನು ಬಹಳ ಆದರ್ಶವಾದವಾಗಿ ತನ್ನ ಜೀವನವನ್ನು ರೂಪಿಸ್ಕೋಬೇಕು ಅಂತ ಹೇಳಿದಾಗ ಅಲ್ಲಿಯ ತನ್ನ ಹೆಂಡತಿಗೂ ತನಗೂ ಮತ್ತು ತನ್ನ ಸ್ನೇಹಿತರ ನಡುವಿನ ಜಿಜ್ಞಾಸೆಗಳು ಬಹಳ ಪ್ರಮುಖವಾಗಿ ಈ ಕಥೆಯಲ್ಲಿ ಹೆಣೆದು ಕೊಡ್ತಾರೆ. ಹಾಗೆಯೇ ಇನ್ನೊಂದು ಬಹಳ ಮುಖ್ಯವಾಗಿ ಅಂತಂದರೆ, ಅವರು ಬೆಳೆಸಿರುವಂಥ ಬುರ್ಜ ವೃಕ್ಷಗಳು, ಪ್ರೀತಿಯಿಂದ ಬೆಳೆಸಿರುವಂಥ ಬುರ್ಜ ವೃಕ್ಷಗಳು, ಆಸ್ತಿಯ ಹಕ್ಕು ನನಗೆ ಬೇಡ ಅಂದಾಗ ಬುರ್ಜ ವೃಕ್ಷಗಳ ಮೇಲೆ ನಿನಗೇನು ಹಾಗಿದ್ರೆ ಒಡೆತನ. ಹಾಗಾಗಿ ಆ ಬುರ್ಜ ವೃಕ್ಷಗಳು ಏನಿದ್ದಾವೆ ಅವು ಏನೋ ಜೀತದ ಆಳುಗಳಿದ್ದರು, ಅವರ ಮನೆಗಳನ್ನು ಕಟ್ಕೊಳ್ಳೋದಕ್ಕೆ ಕೊಡಬಹುದಲ್ಲ ಅನ್ನುವಂಥ ಬೇಡಿಕೆಯನ್ನು ಇಡ್ತಾರೆ. ಆವಾಗ ತನ್ನ ಮನಸ್ಸಿಲ್ಲದ್ರೂ ಮನಸ್ಸಿನಿಂದ ಅದನ್ನು ಕೊಡ್ತಾನೆ. ಬಹಳ ಮುಖ್ಯವಾಗಿ ಇದರ ಈ ಒಂದು ಬಹಳ ವಿಶೇಷವಾದಂಥ ಘರ್ಷಣೆಗಳು, ಜಿಜ್ಞಾಸೆಗಳು ಈ ಕಥೆಯಲ್ಲಿ ಕಟ್ಟಿಕೊಡ್ತಾರೆ. ಹಾಗಾಗಿ ಬಹಳ ವಿಶೇಷವಾದಂಥ ಕಥಾ ಹಂದರ ಈ ಐತಿಹಾಸಿಕ ಕಥೆಗಳಲ್ಲಿ ನಾವು ನೋಡ್ಬೋದು ಮಾಸ್ತಿ ಅವ್ರದ್ದು. ಹಾಗೆ ಇನ್ನೊಂದು ಬಹಳ ವಿಶೇಷವಾದದ್ದು ಅಂದರೆ, ಪೌರಾಣಿಕ ಕಥೆಗಳನ್ನು ಸಹಿತ ಇವರ ಲೇಖನಿಂದ ಮೂಡಿ ಬಂದಿದ್ದಾವೆ. ಹೇಮಕೂಟದಿಂದ ಬಂದ ಮೇಲೆ ಅನ್ನೋದಿರ್ಬೋದು, ಗೌತಮಿ ಹೇಳಿದ ಕತೆ ಇತ್ಯಾದಿ ಕಥೆಗಳನ್ನು ಇವರು ರಚಿಸಿದ್ದಾರೆ. ಹಾಗೆ ಇವರು ಕಾವ್ಯ ಪ್ರಪಂಚವನ್ನು ನಾವು ನೋಡೋದಾದರೆ, ಮಾಸ್ತಿಯವರ ಕಾವ್ಯ ಲೋಕ ವಿಸ್ತಾರವಾದದ್ದು ಮತ್ತು ವೈಶಿಷ್ಟ್ಯಪೂರ್ಣವಾದದ್ದು ಅಂತ ವಿಮರ್ಶಕರು ಅಥವಾ ಜ್ಞಾನಿಗಳು ಗಮನಿಸ್ತಾರೆ. ಅದರಲ್ಲಿ ಸಮಾಜದಲ್ಲಿ ಕಂಡ ಅನುಭವಗಳನ್ನು ಕವನಗಳಲ್ಲಿ ಹೆಣೆದಿಡಿದಂಥ ಕೆಲಸವನ್ನು ಮಾಡಿದ್ದಾರೆ. ಇದರಲ್ಲಿ ಬಹಳ ಮುಖ್ಯವಾದಂಥ ವಿಂಗಡಣೆಗಳು ಅಂದರೆ ಭಕ್ತಿಗೀತೆಗಳನ್ನು ನಾವು ಗಮನಿಸ್ಬೋದು. ಕೀರ್ತನೆಗಳು, ಇವರ ಸಾಹಿತ್ಯದ ಅಥವಾ ಕಾವ್ಯದ ಮೇಲೆ ಕೀರ್ತನೆಗಳ ಪ್ರಭಾವ ಜಾಸ್ತಿ ಇದ್ದಿದ್ದರಿಂದ ಇವರ ಕಾವ್ಯನೂ ಸಹಿತ ಕೀರ್ತನೆಯ ಸೊಗಡನ್ನು ಅಥವಾ ಕೀರ್ತನೆ ರೀತಿಯಲ್ಲಿ ರಚನೆ ಆಗಿರುವಂಥವಿದ್ದಾವೆ. ಹಾಗೆ ಭಾವಗೀತೆಗಳಿದ್ದಾವೆ, ಕಥನ ಕವನಗಳಿದ್ದಾವೆ, ಸುನೀತಗಳಿದ್ದಾವೆ, ಮಹಾಕಾವ್ಯನೂ ಸಹಿತ ಇವರು ರಚನೆ ಮಾಡಿದ್ದಾರೆ. ಅಂದರೆ ಕಾವ್ಯ ಪ್ರಪಂಚ ಎಷ್ಟು ವೈವಿಧ್ಯಮಯವಾಗಿ ಇವರು ರಚನೆ ಮಾಡಿದ್ದಾರೆ, ಅಂದರೆ ಹೇಗೆ ತಾವು ಸಾಹಿತ್ಯಕ್ಕೆ ತೊಡಕೊಂಡಿದ್ದಾರೆ ಅನ್ನೋದನ್ನು ನಾವು ನೋಡ್ಬೋದು. ಹೀಗೆ ಇಡೀ ಕಾವ್ಯ ಪ್ರಪಂಚ ಒಟ್ಟು 17ಕ್ಕಿಂತ ಹೆಚ್ಚು ಕೃತಿಗಳು ಇವರಿಂದ ಒಡಮೂಡಿ ಬಂದಿದ್ದಾವೆ. ಹಾಗಿದ್ರೆ ಇವುಗಳ ಒಂದಿಷ್ಟು ಉದಾಹರಣೆಗಳನ್ನು ನಾವು ನೋಡೋದಾದರೆ, ನಾವು ನೋಡಿ ಭಕ್ತಿಗೀತೆಗಳು ಅಂತ ನಾವು ನೋಡಿದರೆ ಅದರ ಅಥವಾ ಕೀರ್ತನೆಗಳು ಅಂತ ನೋಡಿದರೆ ಭಿನ್ನಹ ಅನ್ನಿರ್ಬೋದು, ಮನವಿ ಅನ್ನೋದಿರ್ಬೋದು. ಇವೆರಡೂ ಸಹಿತ ಭಕ್ತಿಗೀತೆ ಮತ್ತು ಕೀರ್ತನೆಗಳಲ್ಲಿ ಬರುವಂಥ ಒಂದು ಕಾವ್ಯಗಳು ಅಥವಾ ಸಾಹಿತ್ಯ. ಇನ್ನೊಂದು ಭಾವಗೀತೆಗಳ ಒಂದು ವಿಭಾಗದಲ್ಲಿ ನೋಡೋದಾದರೆ ಅರುಣ ಅನ್ನೋದಿರ್ಬೋದು, ತಾವರೆ, ಸಂಕ್ರಾಂತಿ, ಚೆಲುವು ಅನ್ನುವಂಥ ಕೃತಿಗಳು ಅಥವಾ ಕವನ ಸಂಕಲನಗಳನ್ನು ನಾವು ನೋಡ್ಬೋದು. ಕಥನ ಕವನಗಳಲ್ಲೂ ಸಹಿತ ಇವರ ಸಾಹಿತ್ಯವನ್ನು ರಚನೆ ಮಾಡಿದರೆ ಅದರಲ್ಲಿ ಗೌಡರ ಮಲ್ಲಿ ಅನ್ನೋದು ಇರ್ಬೋದು, ಮತ್ತು ನವರಾತ್ರಿ ಅನ್ನುವಂಥ ಕೃತಿ ಇರ್ಬೋದು, ಹಾಗೆ ಶ್ರೀರಾಮನವಮಿ ಅನ್ನುವಂಥ ಇವು ಕಥನ ಕವನಗಳಾಗಿದ್ದಾವೆ. ಹಾಗೆ ಸುನೀತಗಳು ಸಹಿತ ನಮ್ಮ ಇಂಗ್ಲಿಷ್ ಸಾಹಿತ್ಯದ ಪ್ರಕಾರದ ಒಂದು ಪ್ರಭಾವದಿಂದ ಕನ್ನಡದಲ್ಲಿ ಸುನೀತ ಅಂತ ಹೇಳಿ ಹೊಸ ಒಂದು ಪ್ರಕಾರವನ್ನು ಕಾವ್ಯದಲ್ಲಿ ನಾವು ನೋಡ್ಬೋದು. ಅದರಲ್ಲಿ ಮಲಾರ ಅನ್ನುವಂಥ ಕೃತಿ ಇವರ ಲೇಖನಿಯಿಂದ ಮೂಡಿ ಬಂದಿದೆ.
ಹಾಗೆ ಮಹಾಕಾವ್ಯಗಳ ಕಾಲ ಮುಗಿದು ಹೋಗಿಲ್ಲ. ನಮ್ಮ ಕುವೆಂಪುನಿಂದ ಪ್ರಾರಂಭ ಮಾಡಿ ಇಲ್ಲಿ ಮಾಸ್ತಿಯವರೆಗೂ ಅಷ್ಟೇ ಅಲ್ಲ, ಇನ್ನೂ ಮುಂದುವರಿಯುತ್ತೆ. ಹಾಗಾಗಿ ನಾವು ಮುಂದಿನ ತರಗತಿಗಳಲ್ಲಿ ಅದರ ವಿವರವನ್ನು ನೋಡೋಣ. ಆದರೆ ಮಹಾಕಾವ್ಯವನ್ನು ಸಹಿತ ರಚನೆ ಮಾಡ್ತಾರೆ. ಅದರ ಶ್ರೀರಾಮ ಪಟ್ಟಾಭಿಷೇಕ ಅನ್ನುವಂಥ ಕೃತಿ. ಹೀಗೆ ಇವರ ಕಾವ್ಯ ಪ್ರಪಂಚವನ್ನು ನಾವು ನೋಡಿದ್ವಿ. ಹಾಗೆ ನಾಟಕ ಪ್ರಪಂಚದಲ್ಲಿ ಇವರೇನು ಕಡಿಮೆ ಅಲ್ಲ. ನಾಟಕಗಳು ಸಹಿತ ಇವರ ಲೇಖನಿಯಿಂದ ಮೂಡಿಬಂದಿದ್ದಾವೆ. ಕನ್ನಡ ರಂಗಭೂಮಿಯ ಶ್ರೀಮಂತಿಕೆಯನ್ನು ಹೆಚ್ಚಿಸಿದಂಥ ಮಾಸ್ತಿಯವರು ಅತ್ಯಂತ ವಿಶಿಷ್ಟ ರೀತಿಯ ನಾಟಕಗಳನ್ನು ರಚಿಸಿಕೊಟ್ಟಿದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿದ್ದು ಗೀತ ನಾಟಕಗಳು ಅಂತ. ಗೀತ ನಾಟಕಗಳು ತುಂಬ ಕಡಿಮೆ, ಅದರಲ್ಲಿ ಮಾಸ್ತಿಯವರ ಕೊಡುಗೆ ತುಂಬ ಇದೆ. ಹಾಗೆ ಶಿವರಾಮ್ ಕಾರಂತರವರು ಸಹಿತ ಗೀತ ನಾಟಕಗಳನ್ನು ರಚನೆ ಮಾಡಿದ್ದಾರೆ. ಹಾಗೆ ಪ್ರಭುಶಂಕರ ಅವರು ಗೀತ ನಾಟಕಗಳನ್ನು ರಚನೆ ಮಾಡಿದ್ದಾರೆ. ಹೀಗೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಒಂದಿಷ್ಟು ಕಡಿಮೆ ಅಂದರೂ ಸಹಿತ ಬಹಳ ಉತ್ಕೃಷ್ಟವಾದಂಥ ಗೀತ ನಾಟಕಗಳು ಒಡಮೂಡಿ ಬಂದಿದ್ದಾವೆ. ಹಾಗೆ ಇವರು ರಚಿಸಿದ ಗೀತ ನಾಟಕ ಇದ್ದಾವೆ. ಹಾಗೆ ಪೌರಾಣಿಕ ನಾಟಕಗಳಿದ್ದಾವೆ, ಐತಿಹಾಸಿಕ ನಾಟಕಗಳಿದ್ದಾವೆ ಮತ್ತು ಸಾಮಾಜಿಕ ನಾಟಕಗಳಿದ್ದಾವೆ. ಹಾಗೆ ಗೀತ ನಾಟಕಗಳು ಯಾವ್ಯಾವು ಅಂತ ನೋಡೋದಾದರೆ ಯಶೋಧರ, ಇದರಲ್ಲಿ ಬುದ್ಧ ಮತ್ತು ಯಶೋಧರೆ ಮತ್ತು ರಾಹುಲ ಇವರ ಒಂದು ಕಥೆಯನ್ನು ಆಧರಿಸಿ, ಬುದ್ಧನ ಜಾತಕ ಕಥೆಗಳನ್ನು ಆಧರಿಸಿ, ಬುದ್ಧನ ಏನು ಅವನು ನಿರ್ವಾಣಕ್ಕೆ ಹೋಗ್ತಾನೆ ಅಥವಾ ಅವನು ತನ್ನ ಕುಟುಂಬವನ್ನು ಬಿಟ್ಟು ಜ್ಞಾನ ಸಂಪಾದನೆಗೆ ಹೊರಡ್ತಾನೆ, ಅದನ್ನು ಆಧಾರವಾಗಿ ಇಟ್ಕೊಂಡು ಅಲ್ಲಿ ನಡೆಯುವಂತಹ ಅರಮನೆಯಲ್ಲೇ ನಡೆಯುವಂತಹ ಒಂದಿಷ್ಟು ವಿಚಾರಗಳನ್ನು, ಒಂದಿಷ್ಟು ತುಮುಲಗಳನ್ನು ಆಧರಿಸಿ ಯಶೋಧರ ಅನ್ನೋಂಥ ಒಂದು ನಾಟಕವನ್ನು ರಚನೆ ಮಾಡಿದರೆ ಇದು ಗೀತ ನಾಟಕ. ಹಾಗೆ ಇನ್ನೊಂದು ಪೌರಾಣಿಕ ನಾಟಕ ಉಷಾ ಮತ್ತು ಸಾವಿತ್ರಿ ಅನ್ನುವಂಥ ಪೌರಾಣಿಕ ನಾಟಕಗಳನ್ನು ಕೊಟ್ಟಿದ್ದಾರೆ. ಈಗ ಐತಿಹಾಸಿಕ ನಾಟಕಗಳು, ಅದರಲ್ಲಿ ಕಾಕನ ಕೋಟೆ ಮತ್ತು ತಾಳಿಕೋಟೆ ಅನ್ನುವಂಥ ಎರಡು ಐತಿಹಾಸಿಕ ನಾಟಕಗಳು. ಇವು ಸಿನಿಮಾ ಸಹಿತ, ಚಲನಚಿತ್ರವಾಗಿಯೂ ಸಹಿತ ಜನರ ಮನಸ್ಸನ್ನು ರಂಜಿಸಿದ್ದಾವೆ. ಹಾಗೆ ಇನ್ನು ಸಾಮಾಜಿಕ ನಾಟಕಗಳಲ್ಲಿ ಮಂಜುಳಾ ಅನ್ನುವಂಥ ಸಾಮಾಜಿಕ ನಾಟಕ ಇವರು ರಚಿಸಿದ್ದಾರೆ ಅನ್ನೋದನ್ನು ನಾವು ಗಮನಿಸ್ಬೋದು. ಹಾಗೆ ಇನ್ನೊಂದು ಬಹಳ ವಿಶಿಷ್ಟವಾದಂಥ ಇವರ ಸಾಹಿತ್ಯದ ಪ್ರಕಾರ ಕೊಡುಗೆ ಅಂತಂದರೆ ಕಾದಂಬರಿಗಳು. ಮಾಸ್ತಿಯವರು 2 ಸಾಮಾಜಿಕ ಕಾದಂಬರಿಗಳನ್ನು ಮತ್ತು 2 ಐತಿಹಾಸಿಕ ಕಾದಂಬರಿಗಳನ್ನು ರಚಿಸ್ಕೊಡ್ತಾರೆ. ಅದರಲ್ಲಿ ಸಾಮಾಜಿಕ ಕಾದಂಬರಿಗಳು 2, ಒಂದು ಸುಬ್ಬಣ್ಣ ಅಂಥೇಳಿ ಒಬ್ಬ ಸಂಗೀತಗಾರನನ್ನು ಆಧಾರವಾಗಿ ಇಟ್ಕೊಂಡು ರಚನೆ ಮಾಡಿದ್ದು, ಇನ್ನೊಂದು ಶೇಷಮ್ಮ ಅಂಥೇಳಿ. ಇವೆರಡು ಸಾಮಾಜಿಕ ಕಾದಂಬರಿಗಳಾದರೆ ಐತಿಹಾಸಿಕ ಕಾದಂಬರಿಗಳು ಸಹಿತ 2 ಬಹಳ ಪ್ರಮುಖವಾಗಿರುವಂಥ ಕಾದಂಬರಿಗಳು. ಅದರಲ್ಲಿ ಚನ್ನಬಸವನಾಯಕ ಅಂಥೇಳಿ ಒಂದು, ಇನ್ನೊಂದು ಚಿಕ್ಕವೀರ ರಾಜೇಂದ್ರ ಅಂಥೇಳಿ. ಈ ಚನ್ನಬಸವನಾಯಕ ಮತ್ತು ಚಿಕ್ಕವೀರ ರಾಜೇಂದ್ರ ನೋಡೋದಕ್ಕೆ 2 ಒಂದೇ ಥರದ ಹೋಲಿಕೆ ಇದ್ದರೂ ಸಹಿತ ಬಹಳ ವಿಶಿಷ್ಟವಾದಂಥ ಒಂದು ಮೌಲ್ಯವನ್ನು ಚಿಕ್ಕವೀರ ರಾಜೇಂದ್ರದ ಮೂಲಕ ಕಟ್ಟಿಕೊಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಚಿಕ್ಕವೀರ ರಾಜೇಂದ್ರವನ್ನು ಬಹಳ ಪ್ರಮುಖವಾದಂಥ ಕೃತಿ ಅಂತ ಆಧರಿಸಿ ಜ್ಞಾನಪೀಠ ಪ್ರಶಸ್ತಿ ಸಹಿತ ಮಾಸ್ತಿಯವರಿಗೆ ಲಭಿಸುತ್ತೆ ಅನ್ನೋದನ್ನು ನಾವು ಗಮನಿಸ್ಬೋದು. ಓಕೆ, ಹಾಗಿದ್ದರೆ ಇವರ ಬಹಳ ಪ್ರಮುಖವಾಗಿರುವಂಥ ಏನು ಕಾದಂಬರಿ ಕ್ಷೇತ್ರವನ್ನು ಆಧರಿಸಿ ನಾನು ಒಂದಿಷ್ಟು ಸಾಹಿತ್ಯದ ಅವಲೋಕನವನ್ನು ನಿಮ್ಮ ಮುಂದೆ ಚರ್ಚೆ ಮಾಡ್ತೀನಿ. ನೋಡಿ, ಸುಬ್ಬಣ್ಣ ಅನ್ನೋದು ಸುಬ್ಬಣ್ಣ 1922 ರಚನೆ ಆದಂಥ ಒಂದು ಖ್ಯಾತ ನೀಳ್ಗತೆ ಅನ್ಬೋದು ಅಥವಾ ಒಂದು ಸಣ್ಣ ಕಾದಂಬರಿ ಅಂತ ಹೇಳ್ಬೋದು. ಶಾಮಣ್ಣ ಅನ್ನೋಂಥ ಒಬ್ಬ ಗಾಯಕನೊಬ್ಬನ ಕಥೆಯನ್ನು ಇದು ಒಳಗೊಂಡಿದೆ. ಅಪಾರ ಮಾನವೀಯ ಅಂತಃಕರಣವನ್ನು ಕಥೆಯಲ್ಲಿ ತುಳುಕಿಸಿದಂತಹ ಮಾಸ್ತಿಯವರು ಕಥೆಗಳ ರಚನೆಗೆ ಬಳಸಿದ ತಂತ್ರ ಬಹಳ ಅಪರೂಪವಾದದ್ದು ಅನ್ನೋದನ್ನು ವಿಮರ್ಶಕರು ಅಥವಾ ಏನು ಚಿಂತಕರು ಇದನ್ನು ಗಮನಿಸಿದ್ದಾರೆ. ಬಹಳ ವಿಶೇಷವಾಗಿ ಇಲ್ಲಿ ನಾವು ಗಮನಿಸಬೇಕು ಏನು ಅಂದರೆ, ಸುಬ್ಬಣ್ಣನ ಒಂದು ಈ ಕಾದಂಬರಿಯಲ್ಲಿ ಸುಬ್ಬಣ್ಣನ ಪಾತ್ರ ಅಥವಾ ಅವನ ಬದುಕು ಹೇಗೆ ಸಾಗುತ್ತೆ ಅನ್ನೋದು ಬಹಳ ಮುಖ್ಯವಾಗಿ ದಾಖಲಿಸ್ತಾರೆ. ಏನು ಅಂದರೆ, ಕಾಠಿಣ್ಯದಿಂದ ಮೃದುತ್ವದ ಕಡೆಗೆ ಸಾಗೋದನ್ನು ನಾವು ನೋಡ್ಬೋದು. ಸಮಾಜದಲ್ಲಿ ಪ್ರತಿಯೊಬ್ಬರು ಸಹಿತ ಅಥವಾ ಪ್ರತಿಯೊಬ್ಬನ ಬದುಕಿನಲ್ಲಿಯೂ ಸಹಿತ ಏನೇ ಕಾಠಿಣ್ಯತೆ ಇದ್ದರೂ ಸಹಿತ ಅವನ ಬದುಕು ಸಾಕ್ತಾ ಸಾಕ್ತಾ ಪಕ್ವದ ಕಡೆಗೆ ಹೋಗೋದು ಅಂದರೆ ಮೃದುತ್ವದ ಕಡೆಗೆ ಸಾಗಬೇಕು ಅನ್ನುವಂಥ ಮಾನವೀಯ ಸಂದೇಶವನ್ನು ಈ ಕಥೆಯ ಮೂಲಕ ಮಾಸ್ತಿಯವರು ಕಟ್ಟಿಕೊಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗೆ ಮತ್ತೊಂದು, ಸಂಕುಚಿತತೆಯಿಂದ ವೈಶಾಲ್ಯದತ್ತ ಸಾಗುತ್ತೆ ಸುಬ್ಬಣ್ಣನ ಬದುಕು. ಸಂಕುಚಿತದಿಂದ ವೈಶಾಲ್ಯದ ಕಡೆಗೆ ಸಾಗುತ್ತೆ. ಇದು ನಿಜವಾಗಲೂ ಎಲ್ಲರ ಬದುಕಿನಲ್ಲಿ ಆಗಬೇಕಾಗಿರುವಂಥ ಮುಖ್ಯವಾಗಿರುವಂಥ ಮೌಲ್ಯ ಅಲ್ವಾ. ಹಾಗೆ ಇನ್ನೊಂದು ಬಹಳ ಮುಖ್ಯವಾದಂಥ ಅಂಶವನ್ನು ಇದಕ್ಕೆ ಸೇರಿಸ್ತಾರೆ, ಜೀವನ ನಿರಾಕರಣೆಯಿಂದ ಅಯ್ಯೋ ಏನು ಬದುಕು, ಏನು ಸಾರ ಇದೆ, ಯಾರಿಗೆ ಬೇಕಪ್ಪ ಅನ್ನುವಂಥ ಈ ತಾತ್ಸಾರ ಅಲ್ವಾ, ಅಥವಾ ಈ ಥರ ನಿರಾಕರಣೆಯಿಂದ ಜೀವನ ಸ್ವೀಕರಣೆ ಕಡೆಗೆ, ಜೀವನವನ್ನು ಆಸ್ವಾದಿಸುವ ಕಡೆಗೆ ಸಾಗುವಂತೆ ಸುಬ್ಬಣ್ಣನ ಬದುಕನ್ನು, ಪಾತ್ರವನ್ನು ಚಿತ್ರಿಸ್ತಾರೆ
ಈ ಕಾದಂಬರಿಯಲ್ಲಿ ಮಾಸ್ತಿಯವರು. ಹಾಗಾಗಿ ಮಾಸ್ತಿಯವರ ಈ ಕತೆ ಬಹಳ ವಿಶೇಷವಾದಂಥ ಒಂದು ದರ್ಶನವನ್ನು ಓದುಗರಿಗೆ ತಂದುಕೊಡುತ್ತೆ ಅನ್ನೋದು ನಾವು ಗಮನಿಸಬೇಕಾಗುತ್ತೆ. ಹಾಗೆ ಮತ್ತೊಂದು ಇವರ ವಿಶಿಷ್ಟವಾದಂಥ ಮತ್ತೊಂದು ಕಾದಂಬರಿ ಯಾವುದು, ಚನ್ನಬಸವ ನಾಯಕ ಅಂತ ಹೇಳಿದೆ ನಾನು. ಇದು 1950ರಲ್ಲಿ ರಚನೆಯಾದಂಥ ಒಂದು ಐತಿಹಾಸಿಕ ಕಾದಂಬರಿ. ಬಿದನೂರು ಸಂಸ್ಥಾನವನ್ನು ಆಧರಿಸಿದ್ದು ಇದು. ಬಿದನೂರು ಬಹಳ ಪ್ರಮುಖವಾಗಿರುವಂಥ ಒಂದು ರಾಜಮನೆತನ. ಆ ಬಿದನೂರು ಸಂಸ್ಥಾನದ ಸಿಂಹಾಸನಕ್ಕೆ ನ್ಯಾಯಯುತವಾಗಿ ಹಕ್ಕುದಾರನ ಆಗಬೇಕಾಗಿರುವಂತಹ ಈ ಚನ್ನಬಸವ ನಾಯಕನಿಗೆ ಪಟ್ಟವನ್ನು ಕಟ್ಟದೆ ಅವನು ಪ್ರಾಪ್ತ ವಯಸ್ಕನ ಆಗಿಲ್ಲ, ಅವನಿನ್ನೂ ಚಿಕ್ಕವನಿದ್ದಾನೆ ಅನ್ನುವಂಥ ಹಿನ್ನೆಲೆ ವೀರಮ್ಮಾಜಿ ಏನು ಮಾಡ್ತಾಳೆ, ತಾನೇ ಅಧಿಕಾರವನ್ನು ಸೂತ್ರವನ್ನು ಹಿಡಿತಾಳೆ. ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು. ಅರಮನೆಯ ಮನೆ ವಾರ್ತೆ ಚಿಕ್ಕಮ್ಮ ತನ್ನ ವೀರಮ್ಮಾಜಿನೇ ಅದರ ಅಧಿಕಾರವನ್ನು ನಡೆಸ್ತಾ ಇದ್ರು ಸಹಿತ ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂಥ ಅಂಶ, ಅದನ್ನು ಒಪ್ಕೊಂಡು ಹೋಗ್ತಾ ಇರ್ತಾನೆ ಚನ್ನಬಸವ ನಾಯಕ. ಆದರೆ ಒಂದು ಸಣ್ಣ ಘಟನೆ ಆ ಅರಮನೆಯಲ್ಲಿ ನಡೆಯುತ್ತೇನೆ. ಏನು ಅಂದರೆ, ಅರಮನೆಯ ಮನೆ ವಾರ್ತೆಯ ನಂಬಯ್ಯ ಅನ್ನೋಂಥನ ಜೊತೆಯಲ್ಲಿ ಇವಳು ಬಹಳ ಸಲಿಗೆಯಿಂದ ವರ್ತಿಸ್ತಾ ಇರ್ತಾಳೆ. ಇದು ಈ ಚನ್ನಬಸವ ನಾಯಕನಿಗೆ ಸ್ವಲ್ಪ ಅಸಮಾಧಾನಕ್ಕೆ ಎಡೆ ಮಾಡಿಕೊಡುತ್ತೆ. ಇವನು ಅದನ್ನು ವಿರೋಧಿಸೋದಕ್ಕೆ ಶುರು ಮಾಡ್ತಾನೆ. ಈ ಸಂದರ್ಭವನ್ನು ಬಳಸ್ಕೊಂಡಂಥ ಹೈದರಾಲಿ ಮೈಸೂರಿನ ಏನು ಶ್ರೀರಂಗಪಟ್ಟಣದ ರಾಜನಾದಂತಹ ಹೈದರಾಲಿ ಬಿದನೂರು ಸಂಸ್ಥಾನದ ಮೇಲೆ ನುಗ್ಗಿ ಬರ್ತಾನೆ. ಅದನ್ನು ವಶಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ, ವಶಪಡಿಸ್ಕೊಂತಾನೆ. ಈ ಅರಮನೆಯ ವ್ಯಕ್ತಿಗಳ ಈ ನಡುವಿನ ಆತ್ಮೀಯತೆಯ ಈ ಕೊರತೆಯಿಂದ ಸಂಸ್ಥಾನ ದುರಂತಕ್ಕೆ ಈಡಾಯಿತು ಅನ್ನುವಂತಹ ಅಂಶವನ್ನು ಮಾಸ್ತಿಯವರು ಅದನ್ನು ಬೆಳಕಿಗೆ ತರೋದಕ್ಕೆ ಅಥವಾ ಅದನ್ನು ತೋರ್ಪಡಿಸೋದಕ್ಕೆ ಅಥವಾ ಅದನ್ನು ದಾಖಲಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋದನ್ನು ನಾವು ಮುಖ್ಯವಾಗಿ ಗಮನಿಸಬೇಕು. ಓಕೆ, ಇದೇ ಥರದ ಕಥೆಯ ಹಂದರವನ್ನು ಹೊಂದಿರುವಂತಹ ಆದರೆ ದುರಂತವನ್ನು ಕಂಡಂಥ ಮತ್ತು ವಿಶಿಷ್ಟವಾದಂಥ ಇಡೀ ತಮ್ಮ ಅನುಭವದ ಸಾರವನ್ನು ಇದರಲ್ಲಿ ಎರೆದಂತಹ ಮಾಸ್ತಿಯವರು ಚಿಕ್ಕವೀರ ರಾಜೇಂದ್ರ ಅಂತ ವಿಶಿಷ್ಟವಾದಂಥ ಮತ್ತೊಂದು ಕಾದಂಬರಿಯನ್ನು ಕೊಡ್ತಾರೆ. ಅದೇನು ಅಂದರೆ, ಮಾಸ್ತಿಯವರು 1957 ರಚಿಸಿದಂಥ ಈ ಐತಿಹಾಸಿಕ ಕಾದಂಬರಿ ಕಥಾಭಾಗ 524 ಪುಟಗಳನ್ನು ಹೊಂದಿದೆ ಅನ್ನೋದನ್ನು ನಾವು ಗಮನಿಸ್ಬೋದು. ಆ ಒಂದು ಮುಖಪುಟವನ್ನು ಸಹಿತ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ. ಹಾಗೆ ಕಥೆಯ ಹಿನ್ನೆಲೆಯನ್ನು ನೋಡೋಣ. ಚಿಕ್ಕವೀರ ರಾಜೇಂದ್ರ ಕಾದಂಬರಿ ಕೊಡಗಿನ ಕೊನೆಯ ರಾಜನಾದ ವಿಷಯವನ್ನು ಇದು ಒಳಗೊಂಡಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಕೊಡಗಿನ ಸಂಸ್ಥಾನದ ಕೊಡಗಿನ ರಾಜರ ಕೊನೆಯ ರಾಜ ಚಿಕ್ಕವೀರ ರಾಜೇಂದ್ರ, ಇದನ್ನು ನಾವು ಗಮನಿಸ್ಬೋದು. ಇದು ಇಕ್ಕೇರಿಯ ರಾಜಮನೆತನದಿಂದ ಕೊಂಡಿ ಅಲ್ಲಿಗೆ ಬಂದಿದ್ದು, ಅಲ್ಲಿ ಅದನ್ನು ತಮ್ಮ ಸಂಸ್ಥಾನವನ್ನು ಪ್ರಾರಂಭ ಮಾಡಿ ಅಲ್ಲಿ ಮುಂದುವರಿಸ್ಕೊಂತಾರೆ. ತಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಳ್ಳೋದಕ್ಕೆ ಸದಾ ಯುದ್ಧದಲ್ಲಿ ಕಾದಬೇಕಾಗಿರುವಂಥ ಸನ್ನಿವೇಶ ಆ ಕೊಡಗಿನ ರಾಜರಿಗೆ ಇರುತ್ತೆ. ಚಿಕ್ಕ ಸೈನ್ಯವಿದ್ದರೂ ಸಹಿತ ಅವರು ಹೈದರಾಲಿ ಇರ್ಬೋದು, ಟಿಪ್ಪು ಇರ್ಬೋದು, ಅವರ ಜೊತೆಯಲ್ಲಿ ಸಮರ್ಥವಾಗಿ ಎದುರಿಸಿ ತಮ್ಮ ಸಾಮ್ರಾಜ್ಯವನ್ನು ಉಳಿಸಿ ಅದನ್ನು ಬೆಳೆಸ್ತಾ ಇರುವಂತಹ ರಾಜಮನೆತನ ಬಹಳ ವಿಶಿಷ್ಟವಾದಂಥ ಹಿನ್ನೆಲೆ ಮತ್ತು ವೀರತ್ವವನ್ನು, ಶೌರ್ಯವನ್ನು, ಒಂದು ಶಿಸ್ತನ್ನು ಒಳಗೊಂಡಂಥ ಒಂದು ರಾಜಮನೆತನ. ಆದರೆ ಏನಾಗುತ್ತೆ ಅಂದರೆ, ದೊಡ್ಡ ವೀರ ಅನ್ನೋಂಥ ರಾಜ ಇರೋವರೆಗೂ ಭಾಳ ಒಂದು ಶಿಸ್ತಿನಿಂದ ನಡೆಯುತ್ತೆ. ಆದರೆ ಅವನ ಕಾಲಾನಂತರ ಅವನೇ ಈ ಒಂದು ಸಂಸ್ಥಾನದ ಕೊನೆ ರಾಜ ಅಂತ ಅನ್ಬೋದೇನೋ, ಆ ಥರದಲ್ಲಿ ಆಗ್ಬಿಡುತ್ತೆ. ಇವನು ಚಿಕ್ಕ ವೀರ ರಾಜೇಂದ್ರನ ದೊಡ್ಡಪ್ಪ ಇವನು. ಯಾರು? ದೊಡ್ಡ ವೀರ ರಾಜೇಂದ್ರ ಅಂತ. ಇವನೇನು ಮಾಡ್ತಾನೆ, ತನ್ನ ಗಂಡು ಮಕ್ಕಳು ಇಲ್ಲದೆ ಇರೋದರಿಂದ ತನ್ನ ಮಗಳಾದಂಥ ದೇವಮ್ಮಾಜಿಯನ್ನೇ ರಾಜ್ಯ ಆಳೋದಕ್ಕೆ ಅವನು ಬಯಸ್ತಾನೆ. ಹಾಗಾಗಿ ಹಂಗೆ ಬಯಸಿ ಏನು ಮಾಡ್ತಾನೆ, ಅದರಂತೆ ದೇವಮ್ಮಾಜಿಗೆ ಗಾದಿಯನ್ನೇರಿಸ್ತಾನೆ. ಅವಳೇ ರಾಣಿಯನ್ನಾಗಿ ಮಾಡ್ತಾನೆ. ಅವಳೇ ಅದನ್ನು ರಾಜ್ಯಭಾರವನ್ನು ತಗೊತಾಳೆ. ದೊಡ್ಡ ವೀರರಾಜನ ತಮ್ಮ ಇರ್ತಾನೆ, ಅವನು ಲಿಂಗರಾಜ ಅಂಥೇಳಿ. ಅವನು ಇದು ಯಾಕೋ ಸರಿ ಹೋಗೋದಿಲ್ಲ ಅಂತ ಏನು ಮಾಡ್ತಾನೆ, ಅವಳನ್ನು ವಿರೋಧಿಸ್ತಾನೆ, ಹಠ ಮಾಡ್ತಾನೆ, ಇಲ್ಲ ನನಗಿದು ಇಷ್ಟ ಇಲ್ಲ ಅಂತ. ಆ ನಂತರ ಏನು ಮಾಡ್ತಾನೆ, ದೇವಮ್ಮಾಜಿಗೆ ದಿವಾನನಾಗಿ ಅವನನ್ನು ನೇಮಕ ಮಾಡ್ಕೊಂಡಾಗ ದಿವಾನನಾಗಿ ಅವಳ ಜೊತೆಯಲ್ಲೇ ಕೆಲಸ ಮಾಡ್ತಾನೆ. ಆದರೆ ಕೊನೆಗೆ ಏನು ಮಾಡ್ತಾನೆ, ಗಾದಿಯಿಂದ ಅವಳನ್ನು ಇಳಿಸ್ಬಿಟ್ಟು ಅವಳನ್ನು ಬಂಧಿಸಿಬಿಡ್ತಾನೆ. ತಾನೇ ರಾಜನಾಗಿ ಆಳ್ವಿಕೆ ಮಾಡ್ತಾನೆ. ಎಷ್ಟು ವರ್ಷ ಆಳ್ವಿಕೆ ಮಾಡ್ತಾನೆ? 9 ವರ್ಷ ಅವನು ಆಳ್ವಿಕೆ ಮಾಡ್ತಾನೆ ದೇವಮ್ಮಾಜಿಯ ನಂತರ. ಆನಂತರ ಆತನ ಮಗನಾದಂತಹ ಚಿಕ್ಕವೀರ ರಾಜೇಂದ್ರ ಇನ್ನು 20 ವರ್ಷದ ಹುಡುಗ, ಅವನಿಗೆ ರಾಜ್ಯಭಾರವನ್ನು ಕಟ್ತಾನೆ, ಅವನು ಪಟ್ಟಕ್ಕೆ ಬರ್ತಾನೆ. ಇದು ಈ ಕಥೆಯ ಹಿನ್ನೆಲೆ. ಇಲ್ಲಿ ಕೊಡಗಿನ ವಂಶದಲ್ಲಿ ಇವನೇ ಕೊನೆಯ ರಾಜ ಆಗ್ತಾನೆ. ಯಾರು? ಚಿಕ್ಕವೀರ ರಾಜೇಂದ್ರ. 1820ರಿಂದ 1834ರವರೆಗೆ ಅಂದರೆ 14 ವರ್ಷಗಳ ಕಾಲವಿನ ಆಳ್ವಿಕೆಯನ್ನು ನಡೆಸ್ತಾನೆ ಚಿಕ್ಕವೀರ ರಾಜೇಂದ್ರ. ಆದರೆ ಇವನ ಆ 14 ವರ್ಷಗಳ ಏನು ಆಡಳಿತ ಇದೆ, ಇದು
ಕೊನೆಯ ಹಂತ ಅಂತ ಅನ್ಬೋದು. ಕ್ಷೀಣಿಸ್ತಾ 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 ಹೋಗಿ ಕೊನೆಗೆ ಬ್ರಿಟಿಷರಿಗೆ ಇದು ವಶವಾಗುತ್ತೆ ಕೊಡಗು ಅನ್ನೋದು. ಇಲ್ಲಿ ಚಿಕ್ಕವೀರರಾಜೇಂದ್ರ ಏನು ಮಾಡ್ತಾನೆ ಅಂದರೆ, ತನ್ನ ಹಿರಿಯರ ಏನು ಸಾಧನೆ ಅಥವಾ ಆಡಳಿತದ ವೈಖರಿ ಇತ್ತು ಅದನ್ನು ಗಮನಿಸಿ ಆ ಥರದಲ್ಲಿ ಇವನು ಮುಂದುವರಿಯದೆ ಏನು ಮಾಡಿಬಿಡ್ತಾನೆ, ಆ ರಾಜವಂಶಕ್ಕೆ ಇವನು ಕೀರ್ತಿ ತರದೇ ಇಲ್ಲ, ಮಸಿಯನ್ನು ಬಳಿತಾನೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅವನ ಕೊನೆಯ ಆಳ್ವಿಕೆ ಇತಿಹಾಸವನ್ನು ಈ ಕಾದಂಬರಿ ವಸ್ತು ಆಗಿದೆ, ಅದನ್ನು ಇಲ್ಲಿ ನಾವು ಚರ್ಚೆ ಮಾಡಬಹುದು. ಚಿಕ್ಕವೀರರಾಜೇಂದ್ರ ಏನು ಮಾಡ್ತಾನೆ, ವೈಯಕ್ತಿಕವಾಗಿ ಬಹಳ ಅಸಹಜ, ಅಸಭ್ಯ ಮತ್ತು ವಿಲಕ್ಷಣ ವ್ಯಕ್ತಿಯಾಗಿ ಬೆಳಿತಾನೆ. ಇವನು ಏನು ಮಾಡ್ತಾನೆ, ಒಳ್ಳೆಯ ಸಹವಾಸ ಇರೋದಿಲ್ಲ, ಎಳೆತನದಲ್ಲೇ ದುಷ್ಟರ ಸಹವಾಸ ಮಾಡ್ತಾನೆ, ಬಹಳಷ್ಟು ದುಶ್ಚಟಗಳಿಗೆ ಇವನು ಬಲಿಯಾಗ್ತಾನೆ. ದುಷ್ಟತನ ಅಷ್ಟೇ ಅಲ್ಲ, ಬಹಳ ಕಾಮುಕನಾಗ್ತಾನೆ. ಈ ಕಾಮುಕತೆ ಎಷ್ಟು ಬರುತ್ತೆ ಅಂದರೆ, ತನ್ನ ಆಡಳಿತಕ್ಕೆ ಒಳಪಟ್ಟಂಥ ಬೇರೆ ಹೆಣ್ಣು ಮಕ್ಕಳು ಅಷ್ಟೇ ಅಲ್ಲ, ತನ್ನ ಆಸ್ಥಾನದಲ್ಲಿರುವಂತಹ ತನ್ನ ಏನು ಹಿತೈಷಿಗಳಾದಂಥ ಮಂತ್ರಿಗಳಿರ್ಬೋದು ಅಥವಾ ದಂಡನಾಯಕರಿರ್ಬೋದು, ಅವರ ಮನೆಯ ಹೆಣ್ಣು ಮಕ್ಕಳ ಮೇಲೂ ಸಹಿತ ಕಣ್ಣು ಹಾಕಿ ಅವರನ್ನು ಸಹಿತ ಇವನು ಕಾಮಿಸ್ತಾನೆ ಅನ್ನೋದು ಬಹಳ ದುಷ್ಟತನಕ್ಕೆ ಒಂದು ನಿದರ್ಶನವಾಗಿ ಈ ಕಥೆಯಲ್ಲಿ ಮಾಸ್ತಿಯವರು ಕಟ್ಟಿಕೊಡ್ತಾರೆ. ಇವನ ಕಾಮುಕತೆ ಕ್ರೌರ್ಯದಿಂದ ಪ್ರಜಾಪೀಡಿತನಾಗಿ ಬೆಳೀತಾನೆ. ಈ ಪ್ರಜಾಪೀಡಿತನ ಆದ ತಕ್ಷಣ ಸಹಜವಾಗಿ ನೋಡಿ, ಸಾಮಾನ್ಯವಾಗಿ ಈ ಎಲ್ಲ ಪ್ರಜೆಗಳು ರಾಜನನ್ನು ದೇವರ ಸಮಾನ, ದೇವಾಂಶ ಸಂಭೂತರು ಅಂತ ಭಾವಿಸಿರ್ತಾರೆ, ದೇವರನ್ನು ಅವರಲ್ಲಿ ಕಾಣ್ತಾ ಇರ್ತಾರೆ. ಆದರೆ ಇವನ ದುಷ್ಟತನದಿಂದ, ಇವನ ಕಾಮುಕತೆಯಿಂದ, ಕ್ರೌರ್ಯದಿಂದ ಈ ರಾಜ ಯಾವ ನಿರ್ಗಮಿಸ್ತಾನೋ ಅಂತ ಜನ ಬಯಸೋದಕ್ಕೆ ಶುರು ಮಾಡ್ತಾರೆ. ಇದು ಏನಾಗುತ್ತೆ, ಇದರ ಒಂದು ಈ ಸನ್ನಿವೇಶವನ್ನು ಬಳಸ್ಕೊಂಡಂಥ ಇವನ ದೊಡ್ಡಪ್ಪನ ಮಗನಾದಂಥ ವೀರಣ್ಣ ಸ್ವಾಮಿ ಏನು ಮಾಡ್ತಾನೆ, ಈ ದೊರೆಯ ವಿರುದ್ಧ ಜನರನ್ನು ಕಟ್ಟೋದಕ್ಕೆ ಮತ್ತು ಅವನನ್ನು ಪ್ರತಿಭಟಿಸೋದಕ್ಕೆ ಇವನನ್ನು ಬಳಸ್ಕೊಂತಾನೆ. ಈ ಬಳಸ್ಕೊಂಡಾಗ ಅಲ್ಲಿ ಜನರ ಬೆಂಬಲ ಸಿಗದೆ ಹೋಗ್ತೈತಿ. ಯಾರಿಗೆ? ಚಿಕ್ಕವೀರ ರಾಜೇಂದ್ರನಿಗೆ. ಅಷ್ಟೇ ಅಲ್ಲ, ರಾಜನ ಭಾವಮೈದುನನಾದ ಚನ್ನಬಸವಯ್ಯ ಅನ್ನುವಂಥನು ಸಹಿತ ಆಂಗ್ಲರ ನೆರವನ್ನು ಪಡಿತಾನೆ. ಅವರ ಮನೆಯ ಹೆಣ್ಣುಮಕ್ಕಳ ಮೇಲೆ ಇವನು ಕಣ್ಣು ಹಾಕಿದಾಗ, ಅವರನ್ನೇ ದೌರ್ಜನ್ಯಕ್ಕೆ ಈಡುಪಡಿಸಿದಾಗ, ಆವಾಗ ಆ ಚನ್ನಬಸವಯ್ಯ ಆಂಗ್ಲರ ನೆರವನ್ನು ಪಡೆದು ರಾಜನನ್ನು ಪದಚ್ಯುತಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಈ ಅರಮನೆಯಲ್ಲೇ ನಡೀತಂಥ ಇಂಥ ಸಂಚುಗಳು ಏನು ಮಾಡ್ತವೆ, ಏನೆಲ್ಲ ಆಗ್ತವೆ ಅಂದರೆ ಕೊಡಗಿನ ಆಡಳಿತವನ್ನು ಪೂರ್ತಿ ಜರ್ಜರಿತಗೊಳಿಸ್ತವೆ, ಅಂದ್ರೆ ದುರ್ಬಲಗೊಳಿಸ್ತವೆ. ಇದು ಸಾಮ್ರಾಜ್ಯವನ್ನು, ವಸಾಹತುವನ್ನು ವಿಸ್ತರಿಸ್ಕೋಬೇಕು ಅನ್ನೋಂಥ ಹೊಂಟಂಥ ಬ್ರಿಟಿಷರಿಗೆ, ಈ ಆಂಗ್ಲರಿಗೆ ಬಹಳ ಒಳ್ಳೆಯ ಸುಸಂದರ್ಭ ಅನ್ನಿಸ್ಬಿಡುತ್ತೆ. ಹಾಗಾಗಿ ಅವರೇನು ಮಾಡ್ತಾರೆ, ಕೊಡಗಿನ ಮೇಲೆ ದಂಡೆತ್ತಿ ಹೋಗ್ತಾರೆ. ಆ ಕೊಡಗನ್ನು ತಮ್ಮ ಆಸ್ಥಾನಕ್ಕೆ ಅಥವಾ ತಾವು ವಶಪಡಿಸ್ಕೊಂತಾರೆ. ಹೀಗೆ ಕೊಡಗಿನ ವೀರರಾಜ ತನ್ನ ಮಿತಿಮೀರಿದ ದುಷ್ಟತನದಿಂದ ತನ್ನ ನಾಡನ್ನೇ ವಿನಾಶದತ್ತ ಕೊಂಡೊಯ್ತಾನೆ ಅನ್ನುವಂಥದ್ದು ಈ ಕಾದಂಬರಿಯ ಮುಖ್ಯವಾದಂಥ ಸಾರವಾಗಿ ನಾವಿಲ್ಲಿ ಗಮನಿಸ್ಬೋದು. ಓಕೆ ಸ್ನೇಹಿತರೆ, ಹೀಗೆ ನಾವು ಇಡೀ ಮಾಸ್ತಿಯವರ ಏನು ಈ ಸಾಹಿತ್ಯ ಇದೆ, ಸಾಹಿತ್ಯದ ವಿಚಾರಗಳನ್ನು ಹೇಗೆ ನೋಡಬೇಕು ಅನ್ನೋವಂಥ ವಿಚಾರವನ್ನು ನಾವಿಲ್ಲಿ ಒಂದಿಷ್ಟು ದೃಷ್ಟಿಕೋನಗಳನ್ನು ಇಲ್ಲಿ ಚರ್ಚೆ ಮಾಡಿದ್ದೇವೆ. ಇದು ನಿಮಗೆ ಒಂದಿಷ್ಟು ಮಾಸ್ತಿಯವರ ಸಾಹಿತ್ಯವನ್ನು ಅವಲೋಕನ ಮಾಡೋದಕ್ಕೆ ಒಂದಿಷ್ಟು ಪ್ರೇರಣೆ ಆದರೆ ಸಾರ್ಥಕ ಅಂತ ನಾನಂತೂ ಭಾವಿಸ್ತೀನಿ. ಇದರ ಮೇಲೆ ಈ ಥರದ ಪ್ರಶ್ನೆಗಳನ್ನು ಕೇಳ್ಬೋದು, ಅಥವಾ ಏನು ಪ್ರಶ್ನೆಗಳ ಮೂಲಕ ಇದನ್ನು ನಾವು ಇನ್ನಷ್ಟು ಅವಲೋಕನಕ್ಕೆ ಒಳಪಡಿಸ್ಬೋದು ಅಂತ ನೋಡೋದಾದರೆ ನೋಡಿ, ಹೀಗಿದೆ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಮಾಸ್ತಿಯವರ ಕೃತಿ ಯಾವುದು ಅಂತ ಕೇಳಬಹುದು. ನಾವು 1984ರಿಂದ ಈ ಕಡೆಗೆ ಎಲ್ಲ ಜ್ಞಾನಪೀಠ ಪ್ರಶಸ್ತಿಗಳಿಗೆ ಸಮಗ್ರವಾಗಿ ಗಮನಿಸ್ತಾ ಇದ್ದಾರೆ. ಆದರೆ ಹಿಂದೆ ಏನು ಪ್ರಶಸ್ತಿ ಪಡೆದಿದ್ದಾರೆ ಅದೆಲ್ಲ ಒಂದೊಂದು ಸಾಹಿತ್ಯದ ಕೃತಿಯನ್ನು ಆಧಾರವಾಗಿ ಇಟ್ಟುಕೊಂಡು ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡ್ತಾ ಇದ್ರು. ಹಾಗಾಗಿ ಮಾಸ್ತಿಯವರಿಗೆ ಯಾವ ಕೃತಿಯನ್ನು ಆಧರಿಸಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂತಂದರೆ, ಕಾಕನಕೋಟೆ ಅನ್ನೋದ, ಅಥವಾ ಶ್ರೀರಾಮ ಪಟ್ಟಾಭಿಷೇಕ ಅನ್ನುವಂಥ ಮಹಾಕಾವ್ಯನ, ಅಥವಾ ಚನ್ನಬಸವ ನಾಯಕ ಅನ್ನುವಂಥ ಕಾದಂಬರಿನ, ಅಥವಾ ಚಿಕ್ಕವೀರ ರಾಜೇಂದ್ರ ಅನ್ನುವಂಥ ಕಾದಂಬರಿನ, ಈ ಥರ ಪ್ರಶ್ನೆ ಕೇಳ್ಬೋದು. ಬಹಳ ಸುಲಭವಾಗಿ ನಿಮಗೆ ಈಗಾಗಲೇ ಮನದಟ್ಟಾಗಿದೆ ಯಾವುದು, ಚಿಕ್ಕವೀರ ರಾಜೇಂದ್ರ ಅನ್ನೋದು ಜ್ಞಾನಪೀಠ ಪ್ರಶಸ್ತಿಗೆ ಆಯ್ಕೆ ಆದಂಥ ಒಂದು ಕೃತಿ. ಹಾಗೆ ಎರಡನೇ ಪ್ರಶ್ನೆ ನೋಡೋಣ, ಮಾಸ್ತಿಯವರು ಸಂಪಾದಕರಾಗಿ ನಡೆಸುತ್ತಿದ್ದ ಪತ್ರಿಕೆ ಯಾವುದು ಅಂತ. ಇವರು ಅಸಿಸ್ಟೆಂಟ್ ಕಮಿಷನರ್ ಆಗಿ ಮೈಸೂರು ಸೇವೆಯಲ್ಲಿ ಇದ್ದರು, ಇವರು ನಾಗರಿಕ ಸೇವೆಯಲ್ಲಿ ಇದ್ದರು. ಅದರಲ್ಲಿ ಇವರು ರಿಟೈರ್ಡ್ ಆದ ನಂತರ ಇವರು ಒಂದು ಪತ್ರಿಕೆಯನ್ನು ನಡೆಸ್ತಾರೆ. ಆ ಪತ್ರಿಕೆ ಯಾವುದು ಅಂತ ಕೇಳಿದ್ದಾರೆ. ಇದರಲ್ಲಿ ಪತ್ರಿಕೆ ಜೀವನ ಅನ್ನೋದು ಸರಿನಾ, ವಸಂತ ಅನ್ನೋದು ಸರಿನಾ, ವಾಗ್ಭೂಷಣ ಅನ್ನೋದು ಸರಿನಾ, ಅಥವಾ ಪ್ರಪಂಚ ಅನ್ನೋದು ಸರಿನೋ?
ಇವು 4 ಸಹಿತ ಇವು ಎಲ್ಲ ಪ್ರಸಿದ್ಧ ಲೇಖಕರು ಅಥವಾ ಸಾಹಿತಿಗಳು ನಡೆಸಿದಂಥ ಪತ್ರಿಕೆಗಳು. ಹಾಗಾಗಿ ಮಾಸ್ತಿಯವರು ನಡೆಸಿದಂಥ ಪತ್ರಿಕೆ ಯಾವುದು ಅನ್ನೋ ಪ್ರಶ್ನೆ ಬರುತ್ತೆ. ಹಾಗಾಗಿ ಇದರಲ್ಲಿ ಬಹಳ ಸುಲಭವಾಗಿ ಗೊತ್ತು ನಿಮಗೆ, ಜೀವನ ಅನ್ನುವಂತಹ ಪತ್ರಿಕೆ ಇದು ಮಾಸ್ತಿಯವರು ನಡೆಸಿದ್ದು. ಹಂಗಾರೆ ವಸಂತ, ವಾಗ್ಭೂಷಣ, ಪ್ರಪಂಚ ಅನ್ನುವಂಥ ಪತ್ರಿಕೆ ಯಾರು ನಡೆಸಿದ್ರು ಇವನ್ನ ಅನ್ನುವಂಥ ಪ್ರಶ್ನೆ ಖಂಡಿತವಾಗೂ ನಿಮ್ಮ ಮನಸ್ಸಿನಲ್ಲಿ ಮೂಡಿರ್ಬೋದು. ಹಾಗಾಗಿ ಅದರ ಒಂದಿಷ್ಟು ವಿವರ ನೋಡೋಣ. ಜೀವನ ಅನ್ನೋದು ಮಾಸ್ತಿ, ಇದು ಗೊತ್ತಾಯ್ತು ನಿಮಗೆ. ವಸಂತ ಅನ್ನುವಂಥ ಪತ್ರಿಕೆಯನ್ನು ಶಿವರಾಮ ಕಾರಂತರು ನಡೆಸ್ತಾ ಇದ್ರು. ಹಾಗೆ ವಾಗ್ಭೂಷಣ ಅನ್ನುವಂಥ ಪತ್ರಿಕೆಯನ್ನು ಆಲೂರು ವೆಂಕಟರಾಯರು ನಡೆಸ್ತಾ ಇದ್ರು. ಹಾಗೆ ಇನ್ನೊಂದು ಪ್ರಪಂಚ ಅನ್ನೋ ಪತ್ರಿಕೆಯನ್ನು ಪಾಟೀಲು ಪುಟ್ಟಪ್ಪನವರು ನಡೆಸ್ತಾ ಇದ್ರು ಅನ್ನೋದು ನಮ್ಮ ಗಮನಕ್ಕೆ ಇರಬೇಕಾಗುತ್ತೆ. ಹಾಗೆ ಮತ್ತೊಂದು ಪ್ರಶ್ನೆ ನೋಡೋಣ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಬರೆದ ಮೊದಲ ಸಣ್ಣ ಕತೆ ಯಾವುದು? ಇದನ್ನು ಬಹಳ ಎಲ್ಲ ಸಾಮಾನ್ಯವಾಗಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾ ಇರ್ತಾರೆ ಈ ಪ್ರಶ್ನೆ. ಹಾಗಾಗಿ ಒಂದಿಷ್ಟು ಕನ್ಫ್ಯೂಸ್ ಆಗುವಂತಹ ಇದು ಸರಿನೋ ಆಗುವಂಥ ಆಪ್ಷನ್ ಇರ್ತವೆ. ಹಾಗಾಗಿ ಆಪ್ಷನ್ ಅಂತ ಸ್ವಲ್ಪ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಹಾಗಾಗಿ ನೋಡಿ, ರಂಗನ ಮದುವೆ ಅನ್ನೋದು ಸರಿನಾ, ರಂಗಣ್ಣನ ಕನಸಿನ ದಿನಗಳು ಅನ್ನೋದು ಸರಿನಾ, ಮಾತುಗಾರ ರಾಮಣ್ಣ ಅನ್ನೋದು ಸರಿನೋ, ರಂಗಮ್ಮನ ವಠಾರ ಅನ್ನೋದು ಸರಿನೋ? ಇವು 4 ಇದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಮೊದಲ ಸಣ್ಣ ಕತೆ ಯಾವುದು ಅಂತ ಕೇಳಿದ್ದಾರೆ. ಹಾಗಾಗಿ ಇವು 4 ಸಹಿತ, ಇದರಲ್ಲಿ 2 ಮಾಸ್ತಿ ಅವ್ರದ್ದು, ಇನ್ನು 2 ಬೇರೆಯವ್ರದ್ದು ಕೃತಿಗಳಿದ್ದಾವೆ. ಯಾವುದು ಅಂತ ಗುರುತಿಸಬೇಕು. ಎಲ್ಲವೂ ರಂಗಣ್ಣ ಅನ್ನೋ ಇದೆಯಲ್ಲ, ಯಾವುದು ಇದರಲ್ಲಿ ಅಂತ ಸ್ವಲ್ಪ ನಿಮಗೆ ಗೊಂದಲ ಉಂಟಾಗಬಹುದು. ಸರಿಯಾದಂಥ ಉತ್ತರ ಗೊತ್ತು ನಿಮಗೆ. ಎಸ್, 1910ರಲ್ಲೇ ರಚಿಸ್ತಾರೆ. ಅವರು ಇನ್ನೂ BA ಓದುವಾಗನೇ ರಂಗನ ಮದುವೆ ಅನ್ನುವಂಥ ಮೊದಲ ಸಣ್ಣ ಕತೆ. ಹಾಗಿದ್ರೆ ಇನ್ನು ಉಳಿದ ಕೃತಿಗಳ ಬಗ್ಗೆ ಒಂದಿಷ್ಟು ನೋಡೋಣ. ರಂಗನ ಮದುವೆ ಅನ್ನೋದು ಮಾಸ್ತಿ ಅವ್ರದ್ದಾಯಿತು. ಹಾಗೆ ರಂಗಣ್ಣನ ಕನಸಿನ ದಿನಗಳು ಅನ್ನುವಂಥದ್ದು ಆವತ್ತಿನ ಕಾಲದ ನಮ್ಮ ರಾಜ್ಯದ, ಅಂದರೆ ಮೈಸೂರು ಸಂಸ್ಥಾನ ಅಥವಾ ರಾಜ್ಯದ ವಿದ್ಯಾ ಇಲಾಖೆ ಅಥವಾ ಶಿಕ್ಷಣ ಇಲಾಖೆ ಶಾಲೆಗಳು ಯಾವ ಸ್ಥಿತಿಯಲ್ಲಿದ್ದುವೋ ಅನ್ನೋದನ್ನು ಭಾಳ ವಿಶೇಷವಾಗಿ ವಿಡಂಬನಾತ್ಮಕವಾಗಿ ಕಟ್ಟಿಕೊಟ್ಟಂಥ ಒಂದು ಕೃತಿ ರಂಗಣ್ಣನ ಕನಸಿನ ದಿನಗಳು. ಇದು MR ಶ್ರೀನಿವಾಸ ಮೂರ್ತಿ ಅವರು ರಚನೆ ಮಾಡಿದ್ದು ಭಾಳ ವಿಶಿಷ್ಟವಾದಂಥ ಒಂದು ಕೃತಿ. ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಯಾವಾಗೂ ಒಂದು ಹೆಸರನ್ನು ಮಾಡಿದಂಥ ಕೃತಿ. ಇನ್ನೊಂದು ಮಾತುಗಾರ ರಾಮಣ್ಣ ಅನ್ನೋದು ಮಾಸ್ತಿಯವರ ಕೊನೆಯ ಸಣ್ಣ ಕತೆ. ಇದು ಕೊನೆಗೆ ಇವರು ರಚನೆ ಮಾಡಿರುವಂಥ ಒಂದು ಸಣ್ಣ ಕತೆ. ಇನ್ನೊಂದು ರಂಗಮ್ಮನ ವಠಾರ ಬಹಳ ವಿಶೇಷವಾದಂಥ ಒಂದು ಸಣ್ಣ ಕತೆ. ಇದು ನಿರಂಜನ ಅವರು ರಚನೆ ಮಾಡಿರುವಂಥ ಕೃತಿ. ಇವೆಲ್ಲವೂ ಸಹಿತ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವಂಥ ಪ್ರಶ್ನೆಗಳು. ಹಾಗಾಗಿ ಇದು ನಿಮ್ಮ ಗಮನದಲ್ಲಿ ಇರಲಿ. ಹಾಗೆ ಇನ್ನೊಂದು ಮುಂದಿನ ಮತ್ತೊಂದು ಪ್ರಶ್ನೆ ನೋಡೋಣ. ಸುಬ್ಬಣ್ಣ ಇದು ಕುವೆಂಪು ಬರೆದ ನೀಳಗತಿಯಾಗಿದೆ, ಈ ಹೇಳಿಕೆಯನ್ನು ಸರಿಪಡಿಸಿ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ. ಈ ಒಂದು ವಾಕ್ಯ ಕೊಟ್ಬಿಟ್ಟು ಹೇಳಿಕೆಯನ್ನು ಸರಿಪಡಿಸಿ ಅಂತ ಅಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾರೆ ಅನ್ನೋದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಆಪ್ಷನ್ಗಳು ಅಲ್ಲಿ ಲೇಖಕರು ಕೊಟ್ಟರೆ ಅಲ್ಲಿ ಕೊಟ್ಟಿರುವಂಥ ವಾಕ್ಯದಲ್ಲಿ ಲೇಖಕರ ಹೆಸರು ತಪ್ಪಾಗಿರುತ್ತೆ. ಹಾಗಿದ್ರೆ ಅಲ್ಲೇನಾದರೂ ಕೃತಿಗಳು ಕೊಟ್ಟರೆ ಅಲ್ಲಿ ವಾಕ್ಯದಲ್ಲಿ ಕೊಟ್ಟುವಂಥ ಕೃತಿ ತಪ್ಪಾಗಿರುತ್ತೆ. ಹಾಗಾಗಿ ನೀವು ಇಲ್ಲಿ ಹೇಳಿಕೆಯನ್ನು ಸರಿಪಡಿಸುವಾಗ ಇಲ್ಲಿ ಲೇಖಕರ ಹೆಸರುಗಳು ಕೊಟ್ಟಿರೋದ್ರಿಂದ ಕುವೆಂಪು ಅನ್ನೋದು ತಪ್ಪು. ಹಂಗಾರೆ ಸುಬ್ಬಣ್ಣ ಅನ್ನುವಂಥ ಒಂದು ನೀಳಗತಿಯನ್ನು ಯಾರು ಬರೆದಿದ್ದು ಅಂತ ನೋಡೋದಾದರೆ ಈಗಾಗಲೇ ನಮಗೆ ಅದರ ಮೇಲೆ ಚರ್ಚೆ ಮಾಡಿದ್ದೇವೆ. ಹಾಗಾಗಿ ಇದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ರಚನೆ ಮಾಡಿದ್ದು. ಓಕೆ ಸ್ನೇಹಿತರೆ, ಈವರೆಗೂ ನಾವು ಬಹಳ ವಿಶಿಷ್ಟವಾದಂಥ ಮತ್ತೊಬ್ಬ ಲೇಖಕ, ಕವಿ, ದಾರ್ಶನಿಕ, ಸಮಾಜದಲ್ಲಿ ಒಳಿತನ್ನು ಕಂಡಂಥ ಒಬ್ಬ ಕನಸುಗಾರ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ವಿಚಾರವಾಗಿ ಮತ್ತು ಅವರ ಕೃತಿಗಳನ್ನು ಒಂದಿಷ್ಟು ಸಂಕ್ಷಿಪ್ತವಾದಂಥ ಅವಲೋಕನವನ್ನು ಈ ತರಗತಿಯಲ್ಲಿ ಮಾಡಿದ್ದೇವೆ. ಈ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು.